ಓಂ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದುರ್ಯೋಧನ ಆಚಾರ್ಯ ದ್ರೋಣರ ಬಳಿಗೆ ಬಂದು, ಪಶ್ಯ, ಲುಕ್ ಹಿಯರ್ ಅಂತ ಹೇಳ್ತಾನೆ. ರಾಜ ವಚನಮಬ್ರವೀತ್. ದುರ್ಯೋಧನ ಆಚಾರ್ಯಮುಪಸಂಗಮ್ಯ. ಇಲ್ಲಿ ಯುದ್ಧದ ಪ್ರಾರಂಭದಲ್ಲಿ, ಯುದ್ಧ ನಡೆಯುವುದಕ್ಕೆ ಮುಂಚೆ ನಡೆದಂತಹ ಕೆಲವು ವಿಚಾರಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಬೇಕು ಅಂತ ಹೇಳಿ ಸಂಜಯ ಯುದ್ಧ ಭೂಮಿನಲ್ಲಿ ದುರ್ಯೋಧನನ ಆಟಿಟ್ಯೂಡ್ಸ್, ಅವನ ಸ್ವಭಾವ, ಅವನ ವರ್ತನೆ, ಅವನ ದರ್ಪ, ಗರ್ವ ಇವೆಲ್ಲ ಹೇಗಿತ್ತು ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತಾಗಬೇಕು ಅಂತ ಹೇಳಿ ಅವನಿಗೆ ಗೊತ್ತಾಗುವಂತೆ ವಿಚಾರವನ್ನು ತಿಳಿಸ್ತಾನೆ. ಸೊ ಹಾಗೆ ಹೇಳಬೇಕಾದ್ರೆ ಇಲ್ಲಿ ದುರ್ಯೋಧನ ಗುರುಗಳ ಬಳಿಗೆ ಬಂದಿದ್ದಾನೆ. ಬಟ್ ಅವನು ಬಂದು ಗುರುಗಳ ಹತ್ರ ಮಾತಾಡಬೇಕಾದ್ರೆ ಒಬ್ಬ ಶಿಷ್ಯನಂತೆ ಅಲ್ಲಿಗೆ ಬಂದಿರಲಿಲ್ಲ. ನಾನೊಬ್ಬ ರಾಜ ಅನ್ನುವ ದರ್ಪದಿಂದ ಅವರ ಬಳಿ ಬಂದಿರ್ತಾನೆ. ಸೊ ಬಂದು ಅವ್ರಿಗೆ ಹೇಳ್ತಾನೆ, ಲುಕ್ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ. ಪಾಂಡವರ ಸೈನ್ಯದಲ್ಲಿ ಎಷ್ಟು ದೊಡ್ಡ ಒಂದು ವ್ಯೂಢವನ್ನು ರಚನೆ ಮಾಡಿದ್ದಾರೆ. ಮತ್ತು ಪಾಂಡವರ ಸೈನ್ಯದಲ್ಲಿ ಈ ವ್ಯೂಢವನ್ನು ರಚಿಸಿರೋದು ಯಾರು ಗೊತ್ತಾ? ದೃಷ್ಟದ್ಯುಮ್ನ. ಅವನನ್ನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಹೀ ಈಸ್ ತವ ಶಿಷ್ಯ, ಹೀ ಈಸ್ ಯುವರ್ ಸ್ಟೂಡೆಂಟ್. ಅಂತಹವನಿಗೆ ನೀವು ಪಾಠ ಹೇಳ್ಕೊಟ್ಟಿದ್ದೀರಾ. ಸೊ ನಿಮ್ಮ ಶಿಷ್ಯ ಇವತ್ತು ನಿಮ್ಮ ಎದುರಿಗೆ ನಿಂತು ನಿಮ್ಮ ವಿರುದ್ಧವಾಗಿ ಯುದ್ಧವನ್ನು ಮಾಡುವಂತಹ ಹಂತವನ್ನು ಅವನು ಮುಟ್ಟಿದ್ದಾನೆ. ಅಂತಹ ಶಿಷ್ಯನಿಗೆ ನಿಮ್ಮಿಂದ ಬೋಧನೆಯಾಗಿದೆ. ಜೊತೆಗೆ ದುರ್ಯೋಧನನಿಗೆ ಅವನ ಬಗ್ಗೆ ಹೆದರಿಕೆ ಕೂಡ ಇರುತ್ತೆ. ಸೊ ಹಿ ಕಾಲ್ಸ್ ಹಿಮ್, ದೃಷ್ಟದ್ಯುಮ್ನವನ್ನು ಹೀ ಈಸ್ ಧೀಮತ ಅಂತಾನೆ ಹೇಳ್ತಾನೆ. ಅವನು ಬಹಳ ಇಂಟೆಲಿಜೆಂಟು, ಬಹಳ ಬುದ್ಧಿವಂತ ಅವನು. ಸೊ ಮತ್ತೊಬ್ಬನನ್ನು ಅವನು ಹೊಗಳ್ತಾ ಇದ್ದಾನೆ ಅಂತಂದರೆ ಅಲ್ಲಿ
ಅವನಲ್ಲಿ ಒಂದು ರೀತಿಯ ಹೆದರಿಕೆ ಕೂಡ ಉಂಟಾಗಿದೆ. ದುರ್ಯೋಧನನ ಮನಸ್ಸಿನಲ್ಲಿ ಹೆದರಿಕೆ ಜೊತೆಗೆ ಅಹಂಕಾರ ಕೂಡ ಇದೆ ಅವನಿಗೆ. ಇಷ್ಟೆಲ್ಲ ಹೆದರಿಕೆ ಆಗ್ತಾ ಇದ್ರೂ ಅಹಂಕಾರದಲ್ಲಿ ಏನು ಸ್ವಲ್ಪವೂ ಕಡಿಮೆ ಆಗಿಲ್ಲ. ಅವನ ದರ್ಪ, ಅವನ ಕೆಟ್ಟ ಆ್ಯಟಿಟ್ಯೂಡು ಅವೆಲ್ಲ ಹಾಗೇ ಇದೆ. ಸೊ ಗುರು ದ್ರೋಣರ ಬಳಿಗೆ ಬಂದು ವಿನಯದಿಂದ ಅವ್ರ ಜೊತೆ ಮಾತನಾಡಲಿಲ್ಲ, ಬಹಳ ದರ್ಪದಿಂದ ಹೇಳ್ತಾ ಇದ್ದಾನೆ, ಲುಕ್ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ ಹಿ ಕಂಟಿನ್ಯೂಸ್. ಅಲ್ಲಿ ಕೇವಲ ನಾನು ದೃಷ್ಟದ್ಯುಮ್ನು ಮತ್ತು ಅವನು ರಚಿಸಿರುವಂತಹ ವ್ಯೂಢವನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇಲ್ಲ, ಅಲ್ಲಿ ಇನ್ನೂ ಅನೇಕರಿದ್ದಾರೆ, ಅದೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಮತ್ತೆ ಅವನು ಹೇಳ್ತಾನೆ. ಅತ್ರ ಶೂರ ಮಹಾಶ್ವೇಸಾಹ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಬೋಧಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಸೊ ದ್ರೋಣರಿಗೆ ವರದಿ ಒಪ್ಪಿಸ್ತಾ ಇದ್ದಾನೆ, ಇಲ್ಲಿ ಏನು ನಡೀತಾ ಇದೆ, ಏನೇನೆಲ್ಲ ನಾನು ಕಂಡೆ ಎನ್ನುವಂತಹದ್ದನ್ನು ಹೇಳ್ತಾ ಇದ್ದಾನೆ. ಮತ್ತು ಪಾಂಡವರ ಸೈನ್ಯವನ್ನು ನೋಡಿ ಅವನು ಹೇಳ್ತಾ ಇದ್ದಾನೆ, ಸರ್ವ ಏವ ಮಹಾರಥಾಃ, ಅಲ್ಲಿರುವಂತಹ ಗ್ರೇಟ್ ವಾರಿಯರ್ಸ್. ಸೊ ದುರ್ಯೋಧನ ಅವರೆಲ್ಲರನ್ನ ನೋಡ್ತಾ ಇದ್ದಾನೆ. ಹಿ ಈಸ್ ಪಾಯಿಂಟಿಂಗ್ ಔಟ್ ದಿ ಗ್ರೇಟ್ ವಾರಿಯರ್ಸ್ ಹೂ ಆರ್ ದೇರ್ ಇನ್ ದಿ ಪಾಂಡವ ಸೈನ್ಯ. ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ಅಲ್ಲಿ ಸೇರಿರುವಂತಹ ಮಹಾರಥಿಗಳನ್ನು ಕಂಡು ಅವನಿಗೆ ಸ್ವಲ್ಪ ಹೆದರಿಕೆ ಆಯಿತು. ಯುದ್ಧ ಯಾವ ಒಂದು ಪರಿಣಾಮವನ್ನು ಮುಟ್ಟತ್ತೆ, ಇದು ಹೇಗೆ ಸಾಗತ್ತೆ ಅನ್ನುವಂತಹದ್ರ ಬಗ್ಗೆ ಅವನಿಗೆ ಸ್ವಲ್ಪ ಅನುಮಾನ ಮತ್ತು ಹೆದರಿಕೆ ಬರುತ್ತೆ. ಆಗ ಅವನಲ್ಲಿ ಒಂದು ನರ್ವಸ್ನೆಸ್, ಹೆದರಿಕೆಯ ಕಾರಣದಿಂದ ದ್ರೋಣರ ಬಳಿಗೆ ಅವನು ಬರ್ತಾನೆ. ದ್ರೋಣರ ಬಳಿಗೆ ಅವನು ಹೆದರ್ಕೊಂಡು ಬಂದಿರುವಂತಹದ್ದು, ಆದರೆ ಅವನ ದರ್ಪದಲ್ಲಿ ಏನು ಒಂದು ಸ್ವಲ್ಪನೂ ವ್ಯತ್ಯಾಸವೇ ಇಲ್ಲ. ಸೊ ಆಚಾರ್ಯ ಮುಪಸಂಗಮ್ಯ, ಗುರುಗಳ ಸಮೀಪಕ್ಕೆ ಬರ್ತಾನೆ. ಆ್ಯಂಡ್ ಹಿ ಅಪ್ರೋಚ್ ದಿ ಗುರು ದ್ರೋಣ ಆ್ಯಂಡ್ ಟಾಕ್ಸ್ ಟು ಹಿಮ್. ಅವ್ರಿಗೆ ಹೇಳ್ತಾನೆ, ಚೆನ್ನಾಗಿ ನೋಡಿ ಗುರುಗಳೇ, ಅಲ್ಲಿ ಪಶ್ಯ, ಅಲ್ಲಿ ನೋಡಿ, ಎದುರುಗಡೆ ಇರುವಂತಹ ಒಂದು ಶತ್ರುವಿನ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವಂತಹದ್ದು ನಿಮಗೆ ಗೊತ್ತಾಗ್ತಾ ಇದೆಯಾ? ನೋಡಿ, ಚೆನ್ನಾಗಿ ನೋಡಿ. ಅತ್ರ ಶೂರ ಮಹಾಶ್ವೇಸಾಹ, ಅಲ್ಲಿ ಆ ಒಂದು ಸೇನೆಯಲ್ಲಿ, ಪಾಂಡವರ ಸೇನೆಯಲ್ಲಿ ಇರುವಂತಹವರು ಎಲ್ಲರೂ ಕೂಡ ಮಹಾರಥಿಗಳು. ಅವರೆಲ್ಲ ಬಹಳ ಶೂರರು, ಪರಾಕ್ರಮಿಗಳು, ಮತ್ತು ಈ ಯುದ್ಧವನ್ನು ಹೇಗೆ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಚಾಣಾಕ್ಷತನವನ್ನು ಹೊಂದಿರುವಂತಹವರು ಅವರೆಲ್ಲ. ಸೊ ಅಲ್ಲೀಗ ಏನು ನಾನು ಮಹಾರಥಿಗಳು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರು ಯಾರು ಏನು ಸಾಮಾನ್ಯ ಅಲ್ಲ, ಒಬ್ಬರಿಗಿಂತ ಒಬ್ಬರು ಮಹಾ ಪರಾಕ್ರಮಿಗಳು. ಈಗ ಪಾಂಡವರಲ್ಲಿ ಭೀಮ ಅರ್ಜುನ ಅಂತಂದರೆ ಹೇಗೆ ನಾವು ಅವರಲ್ಲಿ ಒಂದು ಪರಾಕ್ರಮವನ್ನು ನೋಡ್ಬೋದು. ಸೊ ಭೀಮ ಅರ್ಜುನ ಅವರುಗಳು ಎಷ್ಟು ಒಂದು ಪರಾಕ್ರಮಶಾಲಿಗಳಾಗಿದ್ದಾರೋ, ಇಲ್ಲಿ ಸೇರಿರುವಂತಹ ಈ ಮಹಾರಥಿಗಳು ಕೂಡ ದೇ ಆರ್ ಆಲ್ಸೋ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಅದರಿಂದ ಇವ್ರುಗಳನ್ನ ವಿ ಜಸ್ಟ್ ಕೆನಾಟ್ ಬಿ ಇಗ್ನೋರ್ಡ್ ದೆಮ್. ಅಷ್ಟು ಸುಲಭವಾಗಿ ನಾವು ಅವ್ರನ್ನ ಹಗುರವಾಗಿ ನಾವು ಪರಿಗಣಿಸೋದಕ್ಕೆ ಆಗದೇ ಇಲ್ಲ. ಫ್ರಮ್ ದ ಬಿಗಿನಿಂಗ್ ದುರ್ಯೋಧನನಿಗೆ ಭೀಮ ಮತ್ತು ಅರ್ಜುನ ಅಂತಂದರೆ ಒಂದು ರೀತಿಯ ಹೆದರಿಕೆ ಇರುತ್ತೆ. ಮತ್ತು ದುರ್ಯೋಧನನಿಗೂ ಗೊತ್ತು ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ಅವರುಗಳಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂತಹದ್ದು ಗೊತ್ತು. ಸೊ ಮೊದಲಿನಿಂದಲೂ ದುರ್ಯೋಧನನಿಗೆ ಭೀಮ ಮತ್ತು ಅರ್ಜುನ ಅಂತಂದರೆ ಬಹಳ ಹೆದರಿಕೆ, ಬಿಕಾಸ್ ದೇ ಆರ್ ವೆರಿ ಸ್ಟ್ರಾಂಗ್. ಸೊ ಯುದ್ಧದಲ್ಲಿ ಭೀಮ ಅರ್ಜುನ ಇವರುಗಳಿದ್ದಾರೆ ಅಂತಂದರೆ
ಅದು ಶತ್ರು ಸೇನೆಗೆ ನಡುಕವನ್ನು ಹುಟ್ಟಿಸತ್ತದು. ದೇ ಆರ್ ಸೋ ಪವರ್ಫುಲ್. ಈಗ ಭೀಮಾರ್ಜುನ ಹೇಗೆ ಪರಾಕ್ರಮಶಾಲಿಗಳಾಗಿ ಎದುರು ಸೈನ್ಯಕ್ಕೆ ನಡುಕವನ್ನು ಹುಟ್ಟಿಸ್ತಾರೆ, ಅಷ್ಟೇ ಈಕ್ವಲ್ ಆಗಿ ಅವರ ಜೊತೆಗೆ ಈಗ ಅಷ್ಟೇ ಬಲಶಾಲಿಯಾದ ಅನೇಕ ಮಹಾರಥಿಗಳು, ಭೀಮಾರ್ಜುನರಿಗೆ ಸಮಾನವಾಗಿ ಶಕ್ತಿಯನ್ನು ಹೊಂದಿರುವಂತಹ ಅನೇಕ ಮಹಾರಥಿಗಳೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಈಕ್ವಲಿ ಪವರ್ಫುಲ್. ದೇ ಆರ್ ಸಮಾಯುಧಿ. ಬ್ಯಾಟಲ್ ಫೀಲ್ಡ್ ಅಂತಂದಾಗ ಅಲ್ಲಿ ಹೇಗೆ ಭೀಮ ಮತ್ತು ಅರ್ಜುನ ಬಹಳ ಧೈರ್ಯವಾಗಿ ಹೋರಾಡ್ತಾರೆ, ಅಷ್ಟೇ ಧೈರ್ಯವಾಗಿ ಅಷ್ಟೇ ಸಾಹಸವಂತರು ಇವರುಗಳು ಕೂಡ. ಆಲ್ ಆಫ್ ದೆಮ್ ಆರ್ ವೆರಿ ಇಂಟೆಲಿಜೆಂಟ್ ಆಲ್ಸೋ, ಜಸ್ಟ್ ಲೈಕ್ ಭೀಮ ಅಂಡ್ ಅರ್ಜುನ. ಅಲ್ಲಿ ಈಗ ಈ ಮಹಾರಥಿಗಳು ಯಾರ್ಯಾರು ಅಂತಂದರೆ ಯುಯುಧಾನಃ. ಯುಯುಧಾನ ಅಂತಂದರೆ ಇಟ್ ಈಸ್ ಸಾತ್ಯಕಿ. ಸಾತ್ಯಕಿಯ ಮತ್ತೊಂದು ಹೆಸರು ಯುಯುಧಾನ. ಈ ಸಾತ್ಯಕಿ ಯಾರು ಅಂತಂದರೆ ಪರಮಾತ್ಮ ಶ್ರೀಕೃಷ್ಣನ ರಥದ ಸಾರಥಿ ಅವನು ಬೇಸಿಕಲಿ. ಸೊ ಅವನು ಹೀ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್, ಅವನಿದ್ದಾನೆ. ಮತ್ತು ಮತ್ಸ್ಯ ದೇಶದ ರಾಜ ವಿರಾಟ ಅವನಿದ್ದಾನೆ. ಈ ವಿರಾಟ ಯಾರು ಅಂತಂದರೆ ಈ ಪಾಂಡವರು ಅಜ್ಞಾತವಾಸ ಅಂತ ಹೇಳಿ ತಮ್ಮ 13ನೆಯ ವರ್ಷವನ್ನು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದಂತೆ ವೇಷವನ್ನು ಮರೆಸಿಕೊಂಡು ಅವರು 1 ವರ್ಷ ಜೀವನ ಮಾಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವರೆಲ್ಲ ಈ ವಿರಾಟನ ಆಶ್ರಯಕ್ಕೆ ಬಂದಿರ್ತಾರೆ. ಅವರೆಲ್ಲ ತಮ್ಮ ವೇಷವನ್ನು ಮರೆಸ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಇಟ್ಕೊಂಡು ಬೇರೆ ಬೇರೆ ವೇಷಗಳಿಂದ ಅವರೆಲ್ಲರೂ ಕೂಡ ಇಲ್ಲಿ ವಿರಾಟನ ಅರಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಒಟ್ಟೊಟ್ಟಿಗೆ ಇರ್ತಾರೆ. ಯಾರಿಗೂ ಇವರು ಪಾಂಡವರು ಅನ್ನುವಂತಹ ಒಂದು ಸುಳಿವು ಗೊತ್ತಾಗದೇ ಇರೋ ಹಾಗೆ ಅಲ್ಲಿ ಆ 1 ವರ್ಷವನ್ನು ಅವ್ರು ಕಳೀತಾರೆ. ಸೊ ದಟ್ ವಿರಾಟ ರಾಜ ಹೀ ಈಸ್ ಆಲ್ಸೋ ದೇರ್. ಅಂಡ್ ರಾಜ ದ್ರುಪದ ಹೀ ಈಸ್ ಆಲ್ಸೋ ಹಿಯರ್. ಈ ರಾಜ ದ್ರುಪದ ಯಾರು ಅಂತಂದರೆ ಈಗ ಪಾಂಡವರ ಸೇನೆಯಲ್ಲಿ ಏನು ಕಮಾಂಡರ್ ಇನ್ ಚೀಫ್ ಅಂತ ಆಗಿದ್ದಾನೆ ದೃಷ್ಟದ್ಯುಮ್ನು, ಅವರ ತಂದೆ ದ್ರುಪದ. ಸೊ ಅವನು ಕೂಡ ಮಹಾಬಲಶಾಲಿ. ಹಿಂದೆ ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ದುರ್ಯೋಧನ ಹಿಟುಕ್ಕೆ ಸೈನ್ಯ ಅಂಡ್ ವೆಂಟ್ ದೇರ್. ದ್ರೋಣರಿಗೆ ಗುರು ಕಾಣಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಅವರು ಅಂತಾರೆ, ನೀನು ಹೋಗಿ ದ್ರುಪದ ರಾಜನನ್ನು ಸೋಲಿಸಿ ಅವನನ್ನು ನನಗೆ ಶರಣಾಗುವಂತೆ ಮಾಡು, ಅದೇ ನನಗೆ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಆಗ ದುರ್ಯೋಧನ ಹಿಟುಕ್ಕೆ ಸೈನ್ಯ ಪಾಂಡವರನ್ನ ಬಿಟ್ಟು ನೀವು ಯಾರು ಬರಬೇಡಿ, ನಾನು ಸಾಕು ಅಂತ ಹೇಳಿ ಒಂದು ಸೈನ್ಯವನ್ನು ತಗೊಂಡು ಹೋಗಿ ದ್ರುಪದನ ಜೊತೆ ಯುದ್ಧ ಮಾಡ್ತಾನೆ. ಬಟ್ ಯುದ್ಧದಲ್ಲಿ ಸೋಲ್ತಾನೆ. ಸೊ ಅವನಿಗೆ ದ್ರುಪದನ ಸ್ಟ್ರೆಂತ್ ಎಷ್ಟು ಅನ್ನುವಂತಹದ್ದು ಕೂಡ ಗೊತ್ತಿರುತ್ತೆ. ಸೊ ಅದರಿಂದ ದ್ರುಪದನನ್ನು ಕೂಡ ಅವನು ಇಲ್ಲಿ ಮಹಾರಥಿ, ಅವನು ಕೂಡ ಭೀಮ ಅರ್ಜುನರಿಗೆ ಸಮಾನವಾದ ಶಕ್ತಿಯನ್ನು ಹೊಂದಿರುವಂತಹವನು, ಅಂತಹವನು ಕೂಡ ಅಲ್ಲಿದ್ದಾನೆ. ಸೊ ಇವರೆಲ್ಲ ಮಹಾರಥಿಗಳು. ಸೊ ಈ ಯುದ್ಧದಲ್ಲಿ ಅಲ್ಲಿ ಉಪಯೋಗಿಸುವಂತಹ ಈ ಪದವಿಗಳನ್ನು ನಾವು ಗಮನಿಸಿದ್ರೆ, ದಿಸ್ ಮಹಾರಥಿ ಅಂತ ಏನು ಕರೀತಾರೆ, ದಟ್ ಮಹಾರಥಿ ಯಾರು ಅಂತಂದರೆ ಹಿ ಈಸ್ ದ ಚೀಫ್ ಆಫ್ 11,000 ಆರ್ಚರ್ಸ್. ಬಿಲ್ಲಾಳುಗಳು ಅಂತ ಹೇಳ್ತೀವಿ. ಸುಮಾರು 11,000 ಬಿಲ್ಲಾಳುಗಳಿಗೆ ಮುಖ್ಯಸ್ಥ ಅಂತಹವನು ಮಹಾರಥಿ. ಸೊ ಒಬ್ಬ ಮಹಾರಥಿಯ ಕೈ ಕೆಳಗಡೆ 11,000 ಜನ ಬಿಲ್ಲಾಳುಗಳು ಇರ್ತಾರೆ. ಸೊ ದ್ರುಪದ ಈಸ್ ಆಲ್ಸೋ ಅಮಾಂಗ್ ದೆಮ್. ಅವನು ಕೂಡ ಅಲ್ಲಿದ್ದಾನೆ. ಅವನು ಪಾಂಚಾಲ ದೇಶದ ರಾಜ. ಆ ನಂತರದಲ್ಲಿ ಅಲ್ಲಿ ದಿ ಕಿಂಗ್ ಆಫ್ ಚೇದಿ, ದೃಷ್ಟಕೇತು, ಚೇಕಿತಾನ, ಕಾಶಿ ದೇಶದ ರಾಜ, ಅವರೆಲ್ಲ ದೇ ಆರ್ ಆಲ್ ಗ್ರೇಟ್ ವಾರಿಯರ್ಸ್. ಅವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ಇವ್ರ ಜೊತೆಗೆ ಅಲ್ಲಿ ಕುಂತಿ ಭೋಜ ಇದ್ದಾನೆ ಮತ್ತು ಪುರುಜಿತ್ ಇದ್ದಾನೆ. ದಿಸ್ ಕುಂತಿ ಭೋಜ ಆ್ಯಂಡ್ ಪುರುಜಿತ್ ಅವರಿಬ್ಬರು ದೇ ಆರ್ ಬ್ರದರ್ಸ್. ಅವರೆಲ್ಲ ಅಣ್ತಮ್ಮಂದರು. ಮತ್ತು ದೆರ್ ಈಸ್ ನರಪುಂಗವ. ನರಪುಂಗವ ಅಂತಂದರೆ ಎ ಸಾರ್ಟ್ ಆಫ್ ಟ್ರೈಬಲ್ ಕಿಂಗ್.
ಬಟ್ ಅವನು ಮನುಷ್ಯರಲ್ಲಿ ಶ್ರೇಷ್ಠ. ಸೊ ಹೀ ಈಸ್ ಕಾಲ್ಡ್ ಶಿಬಿ. ಸೊ ಹೀ ಈಸ್ ಆಲ್ಸೋ ದೇರ್ ಇನ್ ದಿ ಪಾಂಡವ ಸೈನ್ಯ. ಸೊ ಇವರೆಲ್ಲ ಇವರೆಲ್ಲ ಗ್ರೇಟ್ ವಾರಿಯರ್ಸ್, ಮಹಾರಥಿಗಳು. ಈ ಕುಂತಿಭೋಜ ಯಾರು ಅಂತಂದರೆ ಕುಂತಿಯನ್ನು ಅಡಾಪ್ಟ್ ಮಾಡ್ಕೊಂಡಿರೋನು ಅವನೇ. ಪಾಂಡವರ ತಾಯಿ ಕುಂತಿಯನ್ನು ಮಗಳು ಅಂತ ಹೇಳಿ ದತ್ತು ಪಡ್ಕೊಂಡಿರುವಂತಹವನು ದಿಸ್ ಕುಂತಿಭೋಜ. ಸೊ ಅವನು ಇದ್ದಾನೆ. ಯದಾಮನ್ಯು, ಹಿ ಈಸ್ ಅನದರ್ ಗ್ರೇಟ್ ವಾರಿಯರ್, ಹಿ ಈಸ್ ದೇರ್. ಉತ್ತಮೌಜ, ಆ್ಯಕ್ಚುಲಾಗಿ ಮಹಾಭಾರತದಲ್ಲಿ ಇವರೆಲ್ಲರ ಬಗ್ಗೆ ಬಹಳ ದೊಡ್ಡ ವರ್ಣನೆ ಇದೆ. ಇವರೆಲ್ಲ ಎಷ್ಟು ಮಹಾಪರಾಕ್ರಮಶಾಲಿಗಳು ಅಂತ ಹೇಳಿ ಮಹಾಭಾರತದಲ್ಲಿ ಇದರ ಬಗ್ಗೆ ಒಂದು ವಿವರಣೆ ಇದೆ. ಸೊ ಇವರೆಲ್ಲರ ಶೌರ್ಯವನ್ನು ಅಲ್ಲಿ ಮಹಾಭಾರತದಲ್ಲಿ ವಿವರಿಸಿದ್ದಾರೆ. ಅಂಡ್ ಸೌಭದ್ರೋ ಅಂತಂದರೆ ಸುಭದ್ರೆಯ ಮಗ. ಹಿ ಈಸ್ ಕಾಲ್ಡ್ ಅಭಿಮನ್ಯು. ಅಭಿಮನ್ಯು ಬಹಳ ಸಣ್ಣ ಹುಡುಗ, ಬಟ್ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾನೆ, ಬಹಳ ಚೆನ್ನಾಗಿ ಯುದ್ಧವನ್ನು ಮಾಡ್ತಾನೆ. ಸೊ ಅಭಿಮನ್ಯು ಕೂಡ ಹಿ ಈಸ್ ಈಕ್ವಲಿ ಆಸ್ ಸ್ಟ್ರಾಂಗ್ ಆಸ್ ಅರ್ಜುನ. ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ಅಭಿಮನ್ಯು ಹಿ ಈಸ್ ಎ ಗ್ರೇಟ್ ವಾರಿಯರ್. ಸೊ ಅವನು ಕೂಡ ಇದ್ದಾನೆ. ಹಿ ಈಸ್ ಆಲ್ಸೋ ಎ ಗ್ರೇಟ್ ವಾರಿಯರ್. ಇವರೆಲ್ಲರ ಜೊತೆಗೆ ದ್ರೌಪದಿಯ 5 ಜನ ಮಕ್ಕಳುಗಳು ಅವರು ಕೂಡ ಬಂದು ಸೇರಿದ್ದಾರೆ. ಸೊ ಇವರೆಲ್ಲರೂ ಆಲ್ ಆಫ್ ದೆಮ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಸೊ ಇವರುಗಳನ್ನ ನೋಡ್ಬಿಟ್ಟು ದುರ್ಯೋಧನ ಹೇಳ್ತಾ ಇದ್ದಾನೆ, ಸರ್ವಯೇವ ಮಹಾರಥಾಹ. ಸೊ ಆಲ್ ದೀಸ್ ಆರ್ ಗ್ರೇಟ್ ವಾರಿಯರ್ಸ್. ಸೊ ಅವ್ರುಗಳನ್ನ ನಾನು ಅಷ್ಟು ಸುಲಭವಾಗಿ ಹಗುರವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನ ರೋಲು ಬಹಳ ದೊಡ್ಡದಾಗಿರುತ್ತೆ. ಈ ಮಹಾಭಾರತ ಯುದ್ಧದಲ್ಲಿ ಮಹಾಭಾರತ ಯುದ್ಧ ಪ್ರಾರಂಭವಾದ ಮೊದಲ 10 ದಿನಗಳಲ್ಲಿ ಭೀಷ್ಮ ಪಿತಾಮಹ, ಹಿ ವಾಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ದಿ ಕೌರವ ಸೈನ್ಯ. ಅವನು ಬಹಳ ನ್ಯಾಯಬದ್ಧವಾಗಿ ನೀತಿಯಿಂದ ನಿಯಮಗಳ ಅಡಿಯಲ್ಲಿ ಯುದ್ಧವನ್ನು ತಗೊಂಡು ಹೋಗಿರ್ತಾನೆ. ಸೊ ಅವನ ಆ ಒಂದು 10 ದಿನದ ಸಮಯದಲ್ಲಿ ಎಲ್ಲೂ ಕೂಡ ವಂಚನೆ, ಅನ್ಯಾಯ ಅನ್ನುವಂತಹದ್ದು ಯುದ್ಧ ಭೂಮಿನಲ್ಲಿ ಜರುಗಿರೋದಿಲ್ಲ. ಬಹಳ ಧರ್ಮ. ಅಲ್ಲಿ ಒಂದು ಯುದ್ಧ ಅಂತಂದಾಗ ಅವರೆಲ್ಲ ಯುದ್ಧದ ನಿಯಮಗಳು ಅಂತ ಹೇಳಿ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಯಾವ ರೀತಿ ಯುದ್ಧವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ಕೆಲವು ರೂಪುರೇಷೆಗಳನ್ನು ಮಾಡಿರ್ತಾರೆ. ದಿಸ್ ಈಸ್ ರೀತಿ ನೀತಿ ಆಫ್ ಯುದ್ಧ, ಈ ರೀತಿಯಲ್ಲೇ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಕೆಲವು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ. ಆ ನಿಯಮಕ್ಕೆ ಎರಡೂ ಪಕ್ಷದವರು ಕೂಡ ಒಪ್ಕೊಂಡಿರ್ತಾರೆ. ಸೊ ಅದರ ಪ್ರಕಾರವೇ ಯುದ್ಧ ನಡೀಬೇಕು. ಸೊ ಅಲ್ಲಿ ಅನೇಕ ಅಂತಹ ನಿಯಮಗಳು ಚಾಲ್ತಿಯಲ್ಲಿ ಇರುತ್ತೆ. ಉದಾಹರಣೆಗೆ ಎರಡೂ ಸೈನ್ಯಗಳಲ್ಲಿರುವಂತಹ ಸೈನಿಕರು ಯಾವ ರೀತಿ ಯುದ್ಧ ಮಾಡಬೇಕು ಅಂತಂದರೆ, ಒಬ್ಬ ಕಾಲಾಳು ಅಂತಂದರೆ ನೆಲದ ಮೇಲೆ ಕತ್ತಿಯನ್ನು ಹಿಡ್ಕೊಂಡು ಯುದ್ಧ ಮಾಡುವಂತಹವನು ಮತ್ತೊಬ್ಬ ಶತ್ರು ಸೇನೆಯಲ್ಲಿರುವಂತಹ ಕತ್ತಿಯನ್ನು ಹಿಡ್ಕೊಂಡು ನೆಲದ ಮೇಲೆ ನಿಂತಿರುವಂತಹ ಕಾಲಾಳುವಿನೊಂದಿಗೆ ಮಾತ್ರ ಯುದ್ಧವನ್ನು ಮಾಡಬೇಕು. ಅದೇ ರೀತಿ ಒಬ್ಬ ಬಿಲ್ಲಾಳು ಮತ್ತೊಬ್ಬ ಬಿಲ್ಲಾಳುವಿನ ಜೊತೆಯಲ್ಲಿ ಯುದ್ಧ ಮಾಡಬೇಕು. ಒಬ್ಬ ಅಶ್ವಾರೋಹಿ ಮತ್ತೊಬ್ಬ ಅಶ್ವಾರೋಹಿಯ ಜೊತೆ ಯುದ್ಧ ಮಾಡಬೇಕು. ಆನೆಯ ಮೇಲೆ ಕೂತಿರುವಂತಹವನು ಅವನು ಮತ್ತೊಬ್ಬ ಆನೆಯ ಮೇಲೆ ಕುಳಿತಿರುವಂತಹ ಮತ್ತೊಬ್ಬ ವೀರನೊಂದಿಗೆ ಯುದ್ಧವನ್ನು ಮಾಡಬೇಕು. ಸೊ ರಥದಲ್ಲಿ ಕುಳಿತಿರುವಂತಹವನು ಮತ್ತೊಂದು ರಥದಲ್ಲಿರುವಂತಹ ಶತ್ರುವಿನ ಜೊತೆ ಯುದ್ಧ ಮಾಡಬೇಕು. ಸೊ ಕುದುರೆ ಮೇಲೆ ಕುಳಿತಿರುವಂತಹವನು ಕಾಲಾಳುವಿನ ಮೇಲೆ ಯುದ್ಧ ಮಾಡೋ ಹಾಗಿಲ್ಲ, ಅಥವಾ ಆನೆ ಮೇಲೆ ಕೂತಿರೋಂತಹವನು ಕುದುರೆ ಮೇಲೆ ಕೂತಿರೋನ ಜೊತೆ ಯುದ್ಧ ಮಾಡೋ ಹಾಗಿಲ್ಲ. ಮತ್ತು ಬೆಳಗ್ಗೆ ಯುದ್ಧ ಪ್ರಾರಂಭವಾದ ನಂತರದಲ್ಲಿ ಸೂರ್ಯ ಮುಳುಗುವ ಸಮಯಕ್ಕೆ ಯುದ್ಧವನ್ನು ನಿಲ್ಲಿಸಬೇಕಾಗುತ್ತೆ. ಸೊ ಸೂರ್ಯಾಸ್ತಮವಾದ ಮೇಲೆ ಯುದ್ಧ ನಡೆಯೋ ಹಾಗಿಲ್ಲ. ಮತ್ತು ಯುದ್ಧದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಾದಾಡಿರ್ತಾರೆ. ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಕೆಲವರಿಗೆ ಏಟು ಬಿದ್ದಿರುತ್ತೆ. ಆ ಏಟು ಬಿದ್ದಂತಹ ಸೈನಿಕರನ್ನು ಗಾಯಾಳುಗಳು ಅಂತ ಕರೀತಾರೆ. ಅವರಿಗೆ ಕೆಲವು ರೀತಿಯ ಗಾಯಗಳಾಗಿರ್ತವೆ. ಕೈ ಕಳ್ಕೊಂಡಿರ್ತಾರೆ, ಕಾಲು ಕಳ್ಕೊಂಡಿರ್ತಾರೆ, ತಲೆಗೆ ಪೆಟ್ಟು ಬಿದ್ದಿರುತ್ತೆ. ಇಂಥವ್ರು ಇನ್ನೂ ಬದುಕಿರ್ತಾರೆ. ಸೊ ಅವ್ರನ್ನ ಸಾಯಿಸೋ ಹಾಗಿಲ್ಲ, ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು. ಸೊ ಯಾವುದೇ ಪಕ್ಷದವರು ಅಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾಗ ಅವರೆಲ್ಲರನ್ನೂ ಗಾಯಾಳುಗಳು
ಅವನು ನಮ್ಮ ಪಕ್ಷದವನು ಮತ್ತೊಬ್ಬ ಪಕ್ಷದವನು ಆ ರೀತಿ ಅಲ್ಲ. ಒಟ್ಟಿನಲ್ಲಿ ಯುದ್ಧದಲ್ಲಿ ಬಿದ್ದು ಗಾಯಗೊಂಡಂತಹ ಸೈನಿಕ ಅವನು ಯಾವುದೇ ಪಕ್ಷಕ್ಕೆ ಸೇರಿದ್ರು ಕೂಡ ಅವರೆಲ್ಲರಿಗೂ ಒಂದು ಚಿಕಿತ್ಸಾ ಶಿಬಿರ ಅಂತ ಒಂದು ಕಾಮನ್ ಶಿಬಿರ ಇರುತ್ತೆ. ಸೊ ಅಲ್ಲಿ ಆಗಿನ ಕಾಲದ ವೈದ್ಯರುಗಳು ಅವರೇನು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿ ಎರಡೂ ಪಕ್ಷದವರು ಕೂಡ ಚಿಕಿತ್ಸೆಯನ್ನು ತೊಗೊಂಡು ಹೋಗ್ತಾರೆ. ಅವರಿಗೆಲ್ಲ ಅಲ್ಲೇನೇ ಊಟ ತಿಂಡಿ ಔಷಧಿ ಈ ವ್ಯವಸ್ಥೆಗಳೆಲ್ಲ ಅಲ್ಲಿರುತ್ತೆ. ಸೊ ಅಲ್ಲಿ ಯುದ್ಧದಲ್ಲಿ ಗಾಯಾಳುವಾಗಿ ಆ ಶಿಬಿರಕ್ಕೆ ಬಂದ ನಂತರ ಅಲ್ಲಿ ಶತ್ರುತ್ವ ಭಾವ ಇರೋದಿಲ್ಲ. ದೇ ಆರ್ ಆಲ್ ಫ್ರೆಂಡ್ಸ್. ಅವರೇನು ಒಂದು ಚಿಕಿತ್ಸೆ ತಗೋಬೇಕು ಮತ್ತೆ ಯುದ್ಧಕ್ಕೆ ಹೋಗೋದಾದರೂ ಹೋಗಬಹುದು ಚಿಕಿತ್ಸೆಯ ನಂತರದಲ್ಲಿ, ಇಲ್ಲ ಅಂತಂದರೆ ದೇ ಆರ್ ರಿಟೈರ್ಡ್, ದಟ್ಸ್ ಆಲ್. ಸೊ ಹೀಗೆ ಅಲ್ಲಿ ಯುದ್ಧ ಅಂತಂದಾಗ ಅಲ್ಲಿ ಇಂತಹ ಅನೇಕ ನಿಯಮಗಳು ಇರುತ್ತೆ. ಆ ನಿಯಮಗಳೆಲ್ಲವೂ ಮೊದಲ 10 ದಿನ ಬಹಳ ಅದ್ಭುತವಾಗಿ ಬಹಳ ನ್ಯಾಯಬದ್ಧವಾಗಿ, ಇಟ್ ಈಸ್ ಬಿಕಾಸ್ ಭೀಷ್ಮ ಪಿತಾಮಹ ವಾಸ್ ದಿ ಕಮಾಂಡರ್ ಇನ್ ಚೀಫ್ ಆಫ್ ದಿ ಕೌರವ ಆರ್ಮಿ. ಬಹಳ ನ್ಯಾಯಬದ್ಧವಾಗಿ ಒಂದು ಧರ್ಮದ ಅಡಿಯಲ್ಲಿ ಯುದ್ಧವನ್ನು ನಡೆಸಿರ್ತಾನೆ. ಏನೇನು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ ಆ ನಿಯಮದ ಪ್ರಕಾರ ಯುದ್ಧ ನಡೀತಾ ಇರುತ್ತೆ. ಆದರೆ ದುರದೃಷ್ಟವಶಾತ್ 10ನೇ ದಿನದ ಪ್ರಾರಂಭದಲ್ಲಿ ಆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಆ 10ನೇ ದಿನ ಭೀಷ್ಮ ಪಿತಾಮಹನಿಗೆ ಏಟು ಬೀಳುತ್ತೆ. ಭೀಷ್ಮ ಪಿತಾಮಹ ಯಾವಾಗ ಏಟು ಬಿದ್ದು ಯುದ್ಧ ಭೂಮಿನಲ್ಲಿ ಅವನು ಕುಸಿದು ಬೀಳ್ತಾನೆ, ಆ ನಂತರದಲ್ಲಿ ಅವನು ಯುದ್ಧವನ್ನು ಪೂರ್ಣವಾಗಿ ಗಮನಿಸಬೇಕು ಅಂತ ಹೇಳಿ ಅವನು ಶರಶೈಯಲ್ಲಿ ಮಲಗಿರ್ತಾನಲ್ಲಿ. ಸೊ ಇನ್ಫ್ಯಾಕ್ಟ್ ಭೀಷ್ಮ ವಾಸ್ ಆಲ್ಸೋ ಗಾಯಾಳು, ಬಟ್ ಅವನು ಶಿಬಿರಕ್ಕೆ ಹೋಗಿರೋದಿಲ್ಲ. ಮತ್ತೊಂದು ಕಡೆ ಶರಶಯ್ಯ ಮೇಲೆ ಅಂತಂದರೆ ಬಾಣಗಳ ಮಂಚ, ಅದರ ಮೇಲೆ ಅವನು ಬಿದ್ದಿರ್ತಾನೆ. ಅಷ್ಟು ಬಾಣಗಳನ್ನು ಅರ್ಜುನ ಹೊಡೆದಿರ್ತಾನೆ. ಆಗ ಅವನ ಇಡೀ ಶರೀರ ಬಾಣಗಳ ಮೇಲೆ ಮಲಗಿರುತ್ತೆ, ತಲೆಗೆ ಆಸರೆ ಇರೋದಿಲ್ಲ. ಆಗ ದುರ್ಯೋಧನ ಅಲ್ಲಿ ಹೋಗಿ ಭೀಷ್ಮ ಪಿತಾಮಹನ ಬಳಿ ನಿಂತ್ಕೊಂಡು ಅವನ ತಲೆಯನ್ನು ತನ್ನ ತೊಡೆ ಮೇಲೆ ಇರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಭೀಷ್ಮ ಬೇಡ ಅಂತ ಹೇಳ್ತಾನೆ. ಆಗ ಅರ್ಜುನ ಏನು ಮಾಡ್ತಾನೆ, ಮತ್ತೆ 3 ಬಾಣಗಳನ್ನು ಬಿಟ್ಟು ಆ ತಲೆಗೆ ಸಪೋರ್ಟ್ ಬರೋ ಹಾಗೆ ಮಾಡ್ತಾನೆ. ಮತ್ತು ಒಂದು ಸಂದರ್ಭದಲ್ಲಿ ಭೀಷ್ಮನಿಗೆ ಬಾಯಾರಿಕೆ ಆದಾಗ ಒಂದು ಬಾಣವನ್ನು ನೆಲಕ್ಕೆ ಹೊಡೆದು ಅಂತರಗಂಗೆ ಅಂತಂದರೆ ನೆಲದಿಂದ ನೀರು ಚಿಮ್ಮಿ ಅವನ ಬಾಯಿಯೊಳಗಡೆ ನೀರು ಬೀಳಬೇಕು, ಆ ರೀತಿ ಕೂಡ ಮಾಡಿರ್ತಾನೆ. ಸೊ ಭೀಷ್ಮ ಅಲ್ಲಿ ಬಹಳ ದೂರದಲ್ಲಿ ಹೀಗೆ ಯುದ್ಧ ಭೂಮಿಯಿಂದ ಸ್ವಲ್ಪ ದೂರದಲ್ಲಿ ಬಾಣಗಳ ಮೇಲೆ ಮಲಗಿ ಈ ಒಂದು ಯುದ್ಧವನ್ನು ಅವನು ಗಮನಿಸ್ತಾ ಇರ್ತಾನೆ. ಸೊ ಭೀಷ್ಮನ ಈ ಒಂದು ಸಮಯದಲ್ಲಿ ಅವನು ಯಾವಾಗ ಸೈನ್ಯಾಧಿಪತಿಯಾಗಿರ್ತಾನೆ ಆ ಸಮಯದಲ್ಲಿ ಎಲ್ಲಿವರೆಗೆ ಅವನು ಯುದ್ಧ ಭೂಮಿನಲ್ಲಿ ಇರ್ತಾನೆ ಅಲ್ಲಿವರೆಗೆ ಯುದ್ಧ ಬಹಳ ನ್ಯಾಯದಿಂದ ನಡೀತಾ ಇರುತ್ತೆ. ಯುದ್ಧ ಮುಗಿದ ಎಲ್ಲ ಯುದ್ಧ ಆಗುತ್ತೆ. ಯುದ್ಧ ಎಲ್ಲ ಆದಮೇಲೆ ಧರ್ಮರಾಜ ಅವನು ಗೆದ್ದು ಅವನಿಗೆ ಸಿಂಹಾಸನ ಸಿಗುತ್ತೆ, ಅವನು ರಾಜನಾಗ್ತಾನೆ. ಆಗ ಅವನಿಗೂ ಕೂಡ ಯುದ್ಧದ ಕೆಲವು ಕಹಿ ನೆನಪುಗಳ ಕಾರಣದಿಂದ ಅವನ ಮನಸ್ಸಿಗೂ ಕೂಡ ಸ್ವಲ್ಪ ಕಸಿವಿಸಿ ಆಗುತ್ತೆ. ಅವನು ಕೂಡ ಹಿ ವೆಂಟ್ ಅಂಡರ್ ಡಿಪ್ರೆಷನ್. ಆಗ ಪರಮಾತ್ಮ ಶ್ರೀಕೃಷ್ಣ ಎಲ್ಲ ಪಾಂಡವರನ್ನು ಇನ್ಕ್ಲೂಡಿಂಗ್ ದಿ ಯುಧಿಷ್ಠಿರ ಭೀಷ್ಮನ ಬಳಿಗೆ ಕರ್ಕೊಂಬರ್ತಾನೆ. ಅಲ್ಲಿ ಭೀಷ್ಮ ಯುಧಿಷ್ಠಿರನಿಗೆ ಧರ್ಮ, ವಾಟ್ ಈಸ್ ಧರ್ಮ, ಅದರಲ್ಲಿ ರಾಜಧರ್ಮ ಯಾವುದು, ಮೋಕ್ಷ ಧರ್ಮ ಯಾವುದು, ರಾಜನೀತಿ ಅಂತಂದ್ರೇನು, ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದಲ್ಲಿ ಹೇಗಿರಬೇಕು, ಹೀಗೆ ಅನೇಕ ರೀತಿ ನೀತಿಗಳನ್ನು ಧರ್ಮವನ್ನು ಯುಧಿಷ್ಠಿರನಿಗೆ ಬೋಧಿಸ್ತಾನೆ. ಸೊ ಇಟ್ಸ್ ಆಲ್ ಓಕೆ. ಇಲ್ಲಿ 10ನೇ ದಿನದ ನಂತರದಲ್ಲಿ ಏನಾಗುತ್ತೆ, ಯಾವಾಗ ಭೀಷ್ಮ ಪಿತಾಮಹ ಯುದ್ಧದಲ್ಲಿ ಏಟು ಬಿದ್ದು ಅವನು ಕುಸಿದು ಬಿದ್ದ, ಆಗ ಅವನನ್ನು ಹಿ ವಾಸ್ ಟೇಕನ್ ಔಟ್ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್. ದೆನ್ ದ್ರೋಣಾಚಾರ್ಯ ಹಿ ಬಿಕೇಮ್ ದಿ ಚೀಫ್ ಆಫ್ ದಿ ಕೌರವ ಆರ್ಮಿ. ಅವನು ಆ ನಂತರದಲ್ಲಿ 5 ದಿನಗಳ ಕಾಲ ಯುದ್ಧವನ್ನು ಮುನ್ನಡೆಸ್ತಾನೆ. ಸೊ ದ್ರೋಣಾಚಾರ್ಯನ ಈ ಒಂದು 5 days ಪೀರಿಯಡಲ್ಲಿ ಅಲ್ಲಿ ಬಹಳ ಯುದ್ಧ ತುಂಬ ಅಧರ್ಮದಿಂದ ನಡೆಯುತ್ತೆ. ಯಾವುದೆಲ್ಲವನ್ನ ಬಹಳ ನ್ಯಾಯವಾಗಿ ಭೀಷ್ಮ ಪಿತಾಮಹ ನಡೆಸ್ಕೊಂಡು ಬಂದಿರ್ತಾನೆ
ಆ ಎಲ್ಲ ನಿಯಮಗಳನ್ನು ದ್ರೋಣಾಚಾರ್ಯ ತನ್ನ ಅವಧಿಯಲ್ಲಿ ಗಾಳಿಗೆ ತೂರಿ ಬಿಟ್ಟಿರ್ತಾನೆ, ಯಾವುದೊಂದನ್ನು ಪಾಲಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಸೂರ್ಯೋಸ್ತಮದ ನಂತರ ಯುದ್ಧ ಮಾಡೋ ಹಾಗಿಲ್ಲ, ಬಟ್ ರಾತ್ರಿಯಲ್ಲಿ ಕೂಡ ಯುದ್ಧ ಮಾಡಿಸ್ತಾನೆ. ಆಮೇಲೆ ಕಾಲಾಳುವಿನ ಜೊತೆ ಒಬ್ಬ ಕಾಲಾಳು, ಅವನು ನೆಲದ ಮೇಲೆ ನಿಂತು ಯುದ್ಧ ಮಾಡೋವನು ಮತ್ತೊಬ್ಬ ನೆಲದ ಮೇಲೆ ನಿಂತಿರೋವನ ಜೊತೆ ಯುದ್ಧ ಮಾಡಬೇಕು. ಆದರೆ ದ್ರೋಣನ ಈ ಒಂದು ಪೀರಿಯಡಲ್ಲಿ ಏನಾಗುತ್ತೆ, ರಥದಲ್ಲಿರುವಂತಹವನು, ಒಬ್ಬ ಅಶ್ವಾರೋಹಿ, ಈ ಥರದವರೆಲ್ಲ ಮುನ್ನುಗ್ಗಿ ಕಾಲಾಳುಗಳ ಮೇಲೆ ಸೈನ್ಯ ಆ ಒಂದು ಯುದ್ಧವನ್ನು ಮಾಡಿ ಅನೇಕರನ್ನು ಕೊಂದು ಹಾಕ್ತಾರೆ. ಬಹಳ ಅನೀತಿಯಿಂದ ನಡೀತಾ ಇರುತ್ತೆ ಯುದ್ಧ. ಸೊ ಧರ್ಮನೇ ಇರೋದಿಲ್ಲ, ಅವರು ಎಲ್ಲ ನಿಯಮಗಳನ್ನು ಬಿಟ್ಬಿಟ್ಟಿರ್ತಾರೆ. ಮತ್ತು ಇನ್ಫ್ಯಾಕ್ಟ್ ಅಭಿಮನ್ಯು ವಾಸ್ ಕಿಲ್ಡ್ ಬಿಕಾಸ್ ಆಫ್ ಮೋಸ, ವಂಚನೆಯಿಂದಲೇ ಅಭಿಮನ್ಯುವಿಗೂ ಕೂಡ ಮರಣವಾಗುತ್ತೆ. ಅಭಿಮನ್ಯು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಕೌರವರ ಸೇನೆಯಲ್ಲಿ ಒಂದು ಚಕ್ರವ್ಯೂಹ ಅಂತ ಹೇಳಿ ಒಂದು ವ್ಯೂಢವನ್ನು ರಚಿಸಿರ್ತಾರೆ. ಅದು ಅರ್ಜುನನ್ಗೆ ಗೊತ್ತಿರುತ್ತೆ ಈ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು, ಅಲ್ಲಿ ಒಳಗಡೆ ಹೋಗಿ ಫೈಟ್ ಮಾಡಿ ನಂತರ ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಅರ್ಜುನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ಹಿಂದೆ, ಈ ಯುದ್ಧ ನಡೆಯೋದಕ್ಕೆ ಬಹಳ ಮುಂಚೆ, ಸುಭದ್ರೆಯ ಜೊತೆ ಮಾತನಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸುಭದ್ರಾ, ಶಿ ವಾಸ್ ಪ್ರೆಗ್ನೆಂಟ್, ಅಭಿಮನ್ಯು ಅವಳ ಗರ್ಭದಲ್ಲಿರ್ತಾನೆ. ಅವಾಗ ಏನೋ ಒಂದು ಯುದ್ಧದ ವಿಚಾರ ಬಂದಾಗ, ಹೀಗೆ ಯುದ್ಧದಲ್ಲಿ ಚಕ್ರವ್ಯೂಹ ಅನ್ನುವಂತಹದ್ದು ಒಂದು ವ್ಯೂಢ ಇದೆ, ಅದರ ರಚನೆ ಈ ರೀತಿ ಇರುತ್ತೆ, ಅದನ್ನು ಭೇದಿಸುವಂತಹದ್ದು ಬಹಳ ಕಷ್ಟ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಲ್ಲರೂ ಸೇರಿಕೊಂಡು ನಮ್ಮನ್ನು ಕಾರ್ನರ್ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನ ಕವರ್ ಮಾಡಿಬಿಡ್ತಾರೆ, ನಾವು ಈಚೆ ಬರೋಕ್ಕಾಗೋದೇ ಇಲ್ಲ. ಆದರೆ ನನಗೆ ಅದರ ಬಗ್ಗೆ ಜ್ಞಾನ ಇದೆ, ಹೇಗೆ ಆ ಒಂದು ಚಕ್ರವ್ಯೂಹವನ್ನು ಭೇದಿಸಿ ಒಳಗಡೆ ನುಗ್ಗಬೇಕು ಅನ್ನುವಂತಹ ಜ್ಞಾನ ಈ ರೀತಿ ಇದೆ, ಅದು ನನಗೆ ಗೊತ್ತು ಅಂತ ಹೇಳಿ ಚಕ್ರವ್ಯೂಹದ ಒಳಗಡೆ ಹೇಗೆ ಹೋಗಬೇಕು ಅನ್ನೋವಂತಹದ್ದನ್ನು ಸುಭದ್ರೆಗೆ ತಿಳಿಸ್ತಾ ಇರ್ತಾನೆ. ಸೊ ಗರ್ಭದಲ್ಲಿದ್ದಂತಹ ಅಭಿಮನ್ಯು ಇವೆಲ್ಲವನ್ನು ಕೇಳಿಸ್ಕೊಂಡಿರ್ತಾನೆ. ಆದರೆ ಕಣ್ತೆರೆದು ಸುಭದ್ರೆ ಕಡೆ ನೋಡ್ತಾನೆ ಅರ್ಜುನ. ಆಗ ಸುಭದ್ರೆ ಅವಳು ನಿದ್ದೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾಳೆ, ನಿದ್ದೆ ಬಂದಿರುತ್ತೆ ಅವಳಿಗೆ, ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ಅವಳು ನಿದ್ದೆ ಮಾಡ್ತಾ ಇದ್ದಾಳಲ್ಲ, ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅರ್ಜುನ ಹಿ ಸ್ಟಾಪ್ಸ್ ಟಾಕಿಂಗ್. ಸೊ ಚಕ್ರವ್ಯೂಹವನ್ನು ಭೇದಿಸಿ ಒಳಗಡೆ ಹೇಗೆ ಪ್ರವೇಶವನ್ನು ಪಡಿಬೇಕು ಅನ್ನುವಂತಹದ್ದನ್ನು ಗರ್ಭದಲ್ಲಿದ್ದಾಗಲೇ ಅಭಿಮನ್ಯು ಕೇಳಿಸ್ಕೊಂಡಿರ್ತಾನೆ. ಸೊ ಆ ನಂತರದಲ್ಲಿ ದ ನೆಕ್ಸ್ಟ್ ಪೋರ್ಷನ್ ಹಿ ಮಿಸ್ಡ್ ಇಟ್, ಅಭಿಮನ್ಯುಗೆ ಗೊತ್ತಿಲ್ಲ. ಸೊ ಇಲ್ಲಿ ಕೌರವರ ಸೇನೆಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ ಸಂದರ್ಭದಲ್ಲಿ ಅರ್ಜುನ ಮತ್ತೊಂದು ಬೇರೊಂದು ದಿಕ್ಕಿನಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ. ಈ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಅಭಿಮನ್ಯು ಹಿ ಕಮ್ಸ್ ದೇ, ಅವನು ಚಕ್ರವ್ಯೂಹವನ್ನು ನೋಡ್ತಾನೆ, ಅದನ್ನು ಭೇದಿಸಿ ಒಳಗಡೆ ಹೋಗ್ತಾನೆ. ಅಲ್ಲಿ ಬಹಳ ಘನಘೋರವಾದ ಯುದ್ಧ ಆಗ್ತಾ ಇರುತ್ತೆ. ಆಗ ಆ ಚಕ್ರವ್ಯೂಹವನ್ನು ಭೇದಿಸಿ ಒಳಗಡೆ ಬಂದಿರುವಂತಹ ಅಭಿಮನ್ಯುವಿಗೆ ಮತ್ತೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ಜ್ಞಾನ ಇರೋದಿಲ್ಲ. ಹಾಗಾಗಿ ಅವನು ಅದರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ಅನೇಕ ಮಹಾರಥಿಗಳು ಒಟ್ಟಿಗೆ ಸೇರಿ ಅಭಿಮನ್ಯುವನ್ನು ಕೊಲ್ತಾರೆ. ಅಭಿಮನ್ಯುವನ್ನು ಕೊಲ್ಲುವುದಕ್ಕೆ ದ್ರೋಣಾಚಾರ್ಯ ಅವನೇ ಆ ಮಹಾರಥಿಗಳಿಗೆ ಹೇಳ್ತಾನೆ, ಆ್ಯಕ್ಚುಲಾಗಿ ಒಬ್ಬ ಮಹಾರಥಿ ಮತ್ತೊಬ್ಬ ಮಹಾರಥಿಯೊಂದಿಗೆ ಯುದ್ಧವನ್ನು ಮಾಡಬೇಕು. ಅದರಲ್ಲಿ 8 ಜನ ಮಹಾರಥಿಗಳು ಒಟ್ಟಿಗೆ ಸೇರಿ ಅಭಿಮನ್ಯುವಿನ ಮೇಲೆ ದಾಳಿ ಮಾಡ್ತಾರೆ. ಆಗ ರಥದಿಂದ ಕೆಳಗಡೆ ಬೀಳ್ತಾನೆ ಅಭಿಮನ್ಯು. ಆಗ ದಿಸ್ ಈಸ್ ದ ಬೆಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಹೇಳಿ ಹಿಂದೆಯಿಂದ ಮುಂದೆಯಿಂದ ಎಲ್ಲ ಕಡೆಯಿಂದ ಸೇರಿ ಅನೇಕ ಮಹಾರಥಿಗಳು ಸೇರಿ ಅಭಿಮನ್ಯುವನ್ನು ಕೊಲ್ತಾರೆ. ಸೊ ಇದು ಕೂಡ ಬಹಳ ದೊಡ್ಡ ಮೋಸ. ಇನ್ ದಿ ಎಂಟೈರ್ 18 days ವಾರಲ್ಲಿ ಅಭಿಮನ್ಯುವಿನೊಂದಿಗೆ ನಡೆದಂತಹ ಕಾದಾಟದಲ್ಲಿ ಅಭಿಮನ್ಯುವಿಗೆ ಆದಂತಹ ಆ ಒಂದು ಸಂಚು, ಒನ್ ಆಫ್ ದ ವರ್ಸ್ಟ್ ಕ್ರೈಮ್ ಇಟ್ ಹ್ಯಾಪನ್ಡ್ ಇನ್ ದಿ ಪೀರಿಯಡ್ ಆಫ್ ದ್ರೋಣಾಚಾರ್ಯ. ಸೊ ದಿಸ್ ಅಭಿಮನ್ಯು ವಾಸ್ ಕಿಲ್ಡ್ ದೇರ್. ದ್ರೋಣ ಸ್ವತಃ ತಾನೇ ಅನೇಕ ಮಹಾರಥಿಗಳಿಗೆ ಪರ್ಮಿಷನ್ ಕೊಡ್ತಾನೆ, ಅಟ್ಯಾಕ್ ಅಭಿಮನ್ಯು ಅಂಡ್ ಕಿಲ್ ಹಿಮ್ ಅಂತ. ಸೊ ಎಲ್ಲ ಕಡೆಗಳಿಂದ ಬಂದು ಅವರು ಇನ್ಕ್ಲೂಡಿಂಗ್ ಕರ್ಣ, ಜಯದ್ರಥ ಅವರೆಲ್ಲ ಸೇರಿ ಅಭಿಮನ್ಯುವನ್ನು ಸಾಯಿಸ್ತಾರೆ.
ಇದು ಯುದ್ಧವನ್ನು ಮೀರಿ ನಡೆದಂತಹ ಒಂದು ಬಹಳ ದೊಡ್ಡ ಹತ್ಯೆ, ಇದು ವಂಚನೆ ಇದು. ಸೊ ಈ ವಿಚಾರ ಅರ್ಜುನನಿಗೆ ಗೊತ್ತಾದಾಗ ಹಿಟ್ಟುಕೆ ಶಪಥ, ಸೂರ್ಯ ಮುಳುಗುವ ಮುಂಚೆ ಐ ಆಮ್ ಗೋಯಿಂಗ್ ಟು ಕಿಲ್ ಜಯದ್ರಥ ಅಂತ ಹೇಳ್ತಾನೆ. ಬಟ್ ಜಯದ್ರಥನನ್ನು ಸಾಯಿಸೋದು ಕೂಡ ಬಹಳ ಕಷ್ಟ. ಆದರೆ ಅರ್ಜುನ ಶಪಥ ಮಾಡಿರ್ತಾನೆ, ನಾನು ಐ ಆಮ್ ಗೋಯಿಂಗ್ ಟು ಕಿಲ್ ಹಿಮ್ ಅಂತ. ಸೊ ಈಗ ಅರ್ಜುನನ ಮಾತನ್ನು ಕೂಡ ನಡೆಸ್ಕೊಡ್ಬೇಕು ಕೃಷ್ಣ. ಸೊ ಆ ಯುದ್ಧ ಇವನು ಶಪಥ ತಗೊಂಡಾಗ ಹೆಂಗಾದರೂ ಮಾಡಿ ಜಯದ್ರಥನನ್ನು ಉಳಿಸ್ಕೋಬೇಕು ಅಂತ ಹೇಳಿ ಕೌರವರೆಲ್ಲರೂ ಸೇರಿ ಜಯದ್ರಥನನ್ನು ಕಾಣಿಸ್ಕೊಳ್ದೇ ಇರೋ ಹಾಗೆ ಅವನಿಗೆ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಆದರೆ ಅವತ್ತಿನ ದಿವಸ ಬಿಕಾಸ್ ಆಫ್ ದಿ ಎಕ್ಲಿಪ್ಸ್, ಒಂದು ಸೂರ್ಯಗ್ರಹಣದ ಕಾರಣದಿಂದ ಆ ಸಂಜೆ ಸಡನ್ನಾಗಿ ಸೂರ್ಯ ಮುಳುಗಿದಂತೆ ಭಾಸವಾಗುತ್ತೆ, ಅಂತಂದರೆ ಕತ್ತಲೆ ಆವರಿಸುತ್ತೆ, ಡಾರ್ಕ್ನೆಸ್. ಸೊ ಬಿಕಾಸ್ ಆಫ್ ದಟ್ ಸೂರ್ಯಾಸ್ತಮ ಅಂತ ತಿಳ್ಕೊಂಡ್ಬಿಡ್ತಾರೆ ಇವರೆಲ್ಲ. ಸೂರ್ಯ ಮುಳುಗಿ ಆಯಿತು. ಅರ್ಜುನನ ಶಬ್ದ ಏನು, ಸೂರ್ಯ ಮುಳುಗುವುದಕ್ಕೆ ಮುಂಚೆ ಜಯದ್ರಥನನ್ನು ನಾನು ಕೊಲ್ತೀನಿ ಅಂತ. ಆದರೆ ಸೂರ್ಯ ಮುಳುಗಿ ಆಯಿತು, ಇನ್ನು ಅರ್ಜುನ ಕೆನಾಟ್ ಡೂ ಎನಿಥಿಂಗ್. ಸೊ ಅದರಿಂದ ಜಯದ್ರಥ ಏನು ಮಾಡ್ತಾನೆ, ಎಲ್ಲಿ ಒಂದು ರಕ್ಷಣೆಯನ್ನು ಪಡೆದಿರ್ತಾನೆ ಅದನ್ನು ಮೀರಿ ಹೊರಗಡೆ ಬಂದ್ಬಿಡ್ತಾನೆ. ಆದರೆ ಅಲ್ಲಿ ಇಟ್ ವಾಸ್ ನಾಟ್ ದಿ ಸನ್ಸೆಟ್, ಇಟ್ ವಾಸ್ ಬಿಕಾಸ್ ಆಫ್ ದಿ ಎಕ್ಲಿಪ್ಸ್. ಆ ಒಂದು ಸಮಯ ಆಗತ್ತೆ, ಮತ್ತೆ ಅಲ್ಲಿ ಆಗಸದಲ್ಲಿ ಸೂರ್ಯ ಕಾಣಿಸ್ಕೊತಾನೆ, ಮತ್ತೆ ಎಲ್ಲೆಲ್ಲೋ ಬೆಳಕು. ಸೊ ಆಗ ಜಯದ್ರಥನಿಗೆ ಗಾಬರಿ ಆಗುತ್ತೆ, ಅಂತ ತಪ್ಪು ಮಾಡಿಬಿಟ್ಟೆ ನಾನು, ಹೊರಗಡೆ ಬಂದ್ಬಿಟ್ಟು ಇದು ಗ್ರಹಣದ ಕಾರಣದಿಂದ ಆಗಿರುವಂತಹ ಈ ಒಂದು ಮಂಬು ಕತ್ತಲೆಯನ್ನು ನೋಡಿ ನಾನು ಸೂರ್ಯಾಸ್ತಮ ಆಗೋಯ್ತು ಅಂದ್ಕೊಂಡ್ಬಿಟ್ಟೆ, ನಾನು ಈಚೆ ಬರಬಾರ್ದಾಗಿತ್ತು ಅಂತ. ಈ ಸಮಯವನ್ನು ಉಪಯೋಗಿಸ್ಕೊಂಡು ಅರ್ಜುನ ಜಯದ್ರಥನನ್ನು ಕೊಲ್ತಾನೆ ಯುದ್ಧದಲ್ಲಿ. ಸೊ ಹೀಗೆ ಯುದ್ಧದಲ್ಲಿ ದ್ರೋಣಾಚಾರ್ಯನ ಪಾತ್ರ ಅದು ಕೂಡ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಲ್ಲಿ. ಅವನು ಕೂಡ ಅನೇಕ ರೀತಿಯ ನಿಯಮಗಳನ್ನು ಮುರಿದಿರೋದ್ರಿಂದ ಅವನ ಅಂತ್ಯ ಕೂಡ ಬಹಳ ವಿಚಿತ್ರವಾಗಿಯೇ ಆಗುತ್ತೆ. ದ್ರೋಣಾಚಾರ್ಯ, ದ್ರೋಣಾಚಾರ್ಯ ಅವನಿಗೆ ಪುತ್ರವ್ಯಾಮೋಹ ಎಷ್ಟಿತ್ತು ಅಂತಂದರೆ, ಅಶ್ವತ್ಥಾಮ ಅಂತಂದರೆ ಹಿ ಈಸ್ ಎವ್ರಿಥಿಂಗ್ ಟು ದ್ರೋಣಾಚಾರ್ಯ, ವೆರಿ ಮಚ್ ಅಟ್ಯಾಚ್ ಟು ಹಿಸ್ ಸನ್. ಆಗ ದ್ರೋಣಾಚಾರ್ಯರನ್ನು ಸಾಯಿಸಬೇಕು ಅಂತ ಹೇಳಿ ಅಲ್ಲಿ ಮತ್ತೊಂದು ತಂತ್ರವನ್ನು ರೂಪಿಸ್ತಾರೆ. ಅದೇನು ಅಂತಂದರೆ, ಅಲ್ಲಿ ಆ ಯುದ್ಧದಲ್ಲಿ ಅಶ್ವತ್ಥಾಮ ಅನ್ನುವಂತಹ ಒಂದು ಆನೆ ಅದು ಕೂಡ ಯುದ್ಧದಲ್ಲಿ ಭಾಗಿಯಾಗಿರುತ್ತೆ. ಆಗ ದ್ರೋಣನಿಗೆ ಕೇಳುವಂತೆ ಬಹಳ ಜೋರಾಗಿ ಅಶ್ವತ್ಥಾಮನ ಸಂಹಾರ ಆಯಿತು ಅಂತ ಅನೌನ್ಸ್ ಮಾಡ್ತಾರೆ. ಭೀಮ ಅಶ್ವತ್ಥಾಮನನ್ನು ಸಂಹಾರ ಮಾಡ್ದ ಅಂತ ಹೇಳ್ತಾರೆ. ಆಗ ದ್ರೋಣಾಚಾರ್ಯ ಅದನ್ನು ನಂಬೋದಿಲ್ಲ. ಯಾಕೆಂತಂದರೆ ಅಶ್ವತ್ಥಾಮ ಎ ವೆರಿ ಗ್ರೇಟ್ ವಾರಿಯರ್, ಅಂತಹವನನ್ನು ಅಷ್ಟು ಸುಲಭವಾಗಿ ಕೊಲ್ಲೋಕ್ಕಾಗೋದೇ ಇಲ್ಲ. ಆದರೆ ಇಲ್ಲಿ ಅವನನ್ನು ಕೊಲ್ತಿದ್ದೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಬಹುಶಃ ಇಲ್ಲೇನೋ ಒಂದು ಪಿತೂರಿ ಇದೆ ಅಂತ ಹೇಳಿ ಅದನ್ನು ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ. ಆಗ ಧರ್ಮರಾಜನ ಬಾಯಿಯಿಂದ ಈ ಮಾತು ಬಂದರೆ ದ್ರೋಣಾಚಾರ್ಯ ಧರ್ಮರಾಜನ ಮಾತನ್ನ ನಂಬ್ತಾನೆ. ಯಾಕೆಂತಂದರೆ ಧರ್ಮರಾಜ ಅಂತಂದಾಗ ಅವನು ಬಹಳ ನಿಷ್ಠೆಯಿಂದ ಇರ್ತಾನೆ. ಸೊ ಉಳಿದ ಪಾಂಡವರಿಗಿಂತ ಧರ್ಮರಾಜ ಅಂತಂದರೆ ಅವನು ಮೇಲ್ಪಂಕ್ತಿ. ಸೊ ಏನು ಮಾಡ್ತಾನೆ, ಧರ್ಮರಾಜ ಕೂಡ ಅಶ್ವತ್ಥಾಮನ ಸಂಹಾರ ಆಯಿತು ಅಂತ ಹೇಳ್ತಾನೆ. ಆನಾಗ ದ್ರೋಣಾಚಾರ್ಯ ಅವನಿಗೆ ಬಹಳ ಹಿಂಸೆ ಆಗುತ್ತೆ. ಬಟ್ ದ್ರೋಣಾಚಾರ್ಯ ಅನ್ನುವಂತಹದ್ದು ಅಶ್ವತ್ಥಾಮ ಅನ್ನುವಂತಹದ್ದು ಸಂಹಾರ ಆಗಿರೋದು ನಿಜ. ಆದರೆ ಅದು ಆನೆನೋ ಅಥವಾ ಮನುಷ್ಯನೋ ಗೊತ್ತಿಲ್ಲ. ಸೊ ಇದನ್ನು ಕೂಡ ಧರ್ಮರಾಜ ಹೇಳ್ತಾನೆ, ಅಶ್ವತ್ಥಾಮನ ಸಂಹಾರ ಆಗಿರೋದೇ. ಆದರೆ ಇಲ್ಲಿ ಅದು ಆನೆನೋ ಅಥವಾ ಮನುಷ್ಯನೋ ಅನ್ನುವಂತಹದ್ದನ್ನು ಧರ್ಮರಾಜ ಹೇಳಿದಾಗ ಅದು ಯಾರಿಗೂ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅಂತಹ ಒಂದು ಡ್ರಾಮಾ ಅಲ್ಲಿ ನಡೆಯುತ್ತೆ. ಸೊ ಆಗ ಅನೇಕರು ಈ ಒಂದು ಸಂದರ್ಭವನ್ನು ಬಹಳ ಟೀಕೆ ಮಾಡ್ತಾರೆ.
ಸಾಕ್ಷಾತ್ ಕೃಷ್ಣ, ಹಿ ವಾಸ್ ಪರಮಾತ್ಮ, ಹಿ ವಾಸ್ ದೇರ್ ಇನ್ ದಿ ವಾರ್ ಫೀಲ್ಡ್. ಅವನ ಪ್ರೆಸೆನ್ಸಲ್ಲಿ ಧರ್ಮರಾಜನ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಸೊ ಪರಮಾತ್ಮನೇ ಈ ಒಂದು ಸುಳ್ಳು ಹೇಳೋದಕ್ಕೆ ಪ್ರಚೋದನೆಯನ್ನು ಮಾಡಿ ಧರ್ಮರಾಜನ ಬಾಯಿಯಿಂದ ಅಶ್ವತ್ಥಾಮನ ಸಂಹಾರ ಆಯಿತು ಅನ್ನುವಂಥದ್ದನ್ನು ಹೇಳಿಸಿದ್ದಾನೆ. ಸೊ ಇದನ್ನು ಪರಮಾತ್ಮ ಕೃಷ್ಣನೇ ಪ್ರಚೋದನೆ ಮಾಡಿದ್ದಾನೆ, ಇದು ಬಹಳ ದೊಡ್ಡ ಮೋಸ ಅಂತ ಟೀಕೆ ಮಾಡ್ತಾರೆ. ಆದರೆ ಇಲ್ಲಿ ಅಶ್ವತ್ಥಾಮ ಹತಃ ಅಂತ ಧರ್ಮರಾಜ ಹೇಳಿ ನರ ವಾ ಕುಂಜರಹ ಅನ್ನುವಂತಹದ್ದನ್ನು ಕೂಡ ಧರ್ಮರಾಜ ಹೇಳಿರ್ತಾನೆ. ಆದರೆ ಅವನು ಆ ಹೇಳುವಂತಹ ಸಂದರ್ಭದಲ್ಲಿ ಅದು ಯಾರಿಗೂ ಕೇಳಿಸದೇ ಇರೋ ಹಾಗೆ ಆಗಿರುತ್ತೆ. ಆಗ ದ್ರೋಣಾಚಾರ್ಯ ಹಿ ಡ್ರಾಪ್ಸ್ ದಿ ವೆಪನ್ಸ್. ನಾನಿನ್ನು ಅಸ್ತ್ರವನ್ನು ಮುಟ್ಟೋದಿಲ್ಲ, ನನಗೆ ಮಗನೇ ಇಲ್ಲ ಅಂತಂದ್ಮೇಲೆ ನನಗಿನ್ನೇನೂ ಬೇಡ ಅಂತ ಹೇಳಿ ಹಿ ಡ್ರಾಪ್ಸ್ ಹಿಸ್ ವೆಪನ್ಸ್. ಆಗ ದೃಷ್ಟದ್ಯುಮ್ನು ಹಿ ಕಿಲ್ಡ್ ದ್ರೋಣಾಚಾರ್ಯ. ಹೀಗೆ ಮಹಾಭಾರತ ಯುದ್ಧದಲ್ಲಿ ಅನೇಕ ರೀತಿಯ ಇಂತಹ ಘಟನೆಗಳು ಆ ಯುದ್ಧದಲ್ಲಿ ನಡೆದಿರುತ್ತೆ. ದ್ರೋಣನ ನಂತರದಲ್ಲಿ ಕರ್ಣ ಬಂದಿರ್ತಾನೆ. ಕರ್ಣ ಬಿಕೇಮ್ ದಿ ಚೀಫ್ ಫಾರ್ ದ ನೆಕ್ಸ್ಟ್ 2 days ಆಫ್ಟರ್ ದ್ರೋಣಾಚಾರ್ಯ. ಅಂಡ್ ಆಫ್ಟರ್ ಕರ್ಣ ದ ಲಾಸ್ಟ್ ಡೇ ಶಲ್ಯ ವಾಸ್ ದಿ ಚೀಫ್ ಆಫ್ ದಿ ಕೌರವ ಆರ್ಮಿ. ಹೀಗೆ ಇಲ್ಲಿ ಅಭಿಮನ್ಯುವನ್ನು ನೋಡಿ ಹಾಗೂ ಉಳಿದ ಅನೇಕರನ್ನ ಆ ಒಂದು ಪಾಂಡವರ ಸೇನೆಯಲ್ಲಿ ಇದ್ದಂತಹ ಅನೇಕ ಮಹಾರಥಿಗಳನ್ನು ನೋಡಿ ದುರ್ಯೋಧನ ಹೇಳ್ತಾನೆ, ಇಂತಹ ಗ್ರೇಟ್ ವಾರಿಯರ್ಸ್ಗಳನ್ನು ಅವನು ಹೆಸರು ಹೇಳಿಬಿಟ್ಟು ಸೌಭದ್ರೋ ದ್ರೌಪದೇಯಶ್ಚ ಸರ್ವಯೇವ ಮಹಾರಥಾಃ. ಸೊ ಇವರೆಲ್ಲ ಗ್ರೇಟ್ ವಾರಿಯರ್ಸ್ ಅಂತ ದ್ರೋಣಾಚಾರ್ಯನಿಗೆ ಹೇಳ್ತಾ ಇದ್ದಾನೆ. ಸೊ ದುರ್ಯೋಧನನ ದೃಷ್ಟಿಯಲ್ಲಿ ಈ ಎಲ್ಲ ಮಹಾರಥಿಗಳು ಇನ್ಕ್ಲೂಡಿಂಗ್ ದಿ ಅಭಿಮನ್ಯು ಆ್ಯಂಡ್ ದ್ರೌಪದೇಯಾಶ್ಚ, ದ್ರೌಪದಿಯ 5 ಮಕ್ಕಳುಗಳು, ಇವರೆಲ್ಲ ಬಹಳ ಚಿಕ್ಕ ಪ್ರಾಯದವರಾಗಿದ್ದರೂ ಕೂಡ ಅವರೆಲ್ಲರೂ ಆಲ್ ದಿಸ್ 5+1 ದಿಸ್ ಅಭಿಮನ್ಯು ಅವರೆಲ್ಲ ಭೀಮ ಅರ್ಜುನರಿಗೆ ಸಮನಾದವರು. ಸೊ ಇಲ್ಲಿ ಪಾಂಡವರ ಸೈನ್ಯ ಆ್ಯಕ್ಚುಲ್ ಆಗಿ ವೆರಿ ಸ್ಮಾಲ್ ಇನ್ ನಂಬರ್ ವೆನ್ ಕಂಪೇರ್ ಟು ದಿ ಕೌರವ ಸೈನ್ಯ. ಆದರೆ ಯುದ್ಧಕ್ಕೆ ಮುಂಚೆ ಯುದ್ಧಭೂಮಿನಲ್ಲಿ ದೃಪದನ ಮಗ ದೃಷ್ಟದ್ಯುಮ್ನು ಅವನ ಮುಂದಾಳುತನದಲ್ಲಿ ಈ ಒಂದು ಕೌರವರ ಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅವರೆಲ್ಲ ಬಹಳ ಶಿಸ್ತಾಗಿ ಎಲ್ಲೆಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಯಾವ ಜಾಗದಲ್ಲಿ ನಿಂತ್ಕೊಂಡ್ರೆ ನನ್ನ ಯುದ್ಧಕ್ಕೆ ಇದು ಅನುಕೂಲ ಪರಿಸ್ಥಿತಿಯನ್ನು ಒದಗಿಸುತ್ತೆ ಅಂತಹ ಬೆಸ್ಟ್ ಪ್ಲೇಸ್ಗಳನ್ನ ಅವರೆಲ್ಲ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅವರೆಲ್ಲ ಬಹಳ ಶಿಸ್ತಾಗಿ ಉತ್ತಮವಾಗಿ ಅವರೆಲ್ಲ ದೇ ವರ್ ರೆಡಿ ಟು ಫೈಟ್ ದಿ ವಾರ್. ಸೊ ಈ ಒಂದು ಡಿಸಿಪ್ಲಿನ್ ಆಫ್ ದಿ ಸೈನ್ಯ ಆಫ್ ಪಾಂಡವಾಸ್ ವಾಸ್ ಸೀನ್ ಬೈ ದುರ್ಯೋಧನ. ಅದನ್ನು ನೋಡಿದಾಗ ಅವನಿಗೆ ಹೆದರಿಕೆ ಆಗುತ್ತೆ. ಒಂದು ಎ ವೆರಿ ಗುಡ್ ಡಿಸಿಪ್ಲಿನ್ ಆ್ಯಂಡ್ ಆಲ್ ಆಫ್ ದೆಮ್, ಅವ್ರು ಯಾರೆಲ್ಲರನ್ನ ನೋಡಿದ ಅವರೆಲ್ಲ ಆಲ್ ಆಫ್ ದೆಮ್ ಆರ್ ಮಹಾರಥೀಸ್. ಸೊ ಅವನಿಗೆ ಇವರೆಲ್ಲ ಮಹಾರಥಿಗಳನ್ನು ನೋಡಿ ಅವನಿಗೆ ಹೆದರಿಕೆ ಆಗುತ್ತೆ. ಆಗ ಹೇಳ್ತಾನೆ ಸರ್ವ ಏವ ಮಹಾರಥಾಃ, ಇಲ್ಲಿ ಬಂದು ಸೇರಿಯವರೆಲ್ಲ ಮಹಾರಥಿಗಳು ಅನ್ನೋದನ್ನು ದ್ರೋಣಾಚಾರ್ಯನಿಗೆ ಹೇಳ್ತಾ ಇದ್ದಾನೆ. ಮತ್ತು ಹಿ ಕಂಟಿನ್ಯೂಸ್, ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸನ್ನಾರ್ಥಂ ತಾನ್ ಬ್ರವೀಮಿತೆ. ಇಲ್ಲಿ ದುರ್ಯೋಧನ ಗುರು ದ್ರೋಣಾಚಾರ್ಯರನ್ನ ದ್ವಿಜೋತ್ತಮ ಅಂತ ಕರೆದಿದ್ದಾನೆ. ಆ್ಯಕ್ಚುಲಾಗಿ ದ್ವಿಜೋತ್ತಮ ಅಂತಂದರೆ ದ ವೆರಿ ಮೀನಿಂಗ್ ಆಫ್ ದ್ವಿಜೋತ್ತಮ ಅಂತಂದರೆ ಬ್ರಾಹ್ಮಣ ಶ್ರೇಷ್ಠ, ಬ್ರಾಹ್ಮಣೋತ್ತಮನೇ ಅಂತ ಕರೆದಿದ್ದಾನೆ. ಈ ಒಂದು ಉತ್ತಮವಾದ ಬ್ರಾಹ್ಮಣ ಅನ್ನೋದನ್ನು ಇವನು ಕರೀತಾ ಇದ್ದಾನೆ. ಸಂದರ್ಭ ಬೇರೆ ಯಾವುದೇ ಆಗಿದ್ದಿದ್ರು ಎಷ್ಟು ಗೌರವದಿಂದ ಇವನು ನಡ್ಕೋತಾ ಇದ್ದಾನೆ, ಎಷ್ಟು ಗೌರವ ಕೊಡ್ತಾ ಇದ್ದಾನೆ ಗುರುಗಳಿಗೆ ಅನ್ನುವಂತೆ ಭಾಸವಾಗ್ತಾ ಇದೆ. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಅವನು ಹೇಳ್ತಾ ಇದ್ದಾನೆ ಹೇ ಆಚಾರ್ಯ, ಗುರು ದ್ರೋಣರಿಗೆ ಅವನು ಹೇಳ್ತಾ ಇದ್ದಾನೆ ಹೇ ಆಚಾರ್ಯ, ಇಲ್ಲಿವರೆಗೆ ನಾನು ಪಾಂಡವರ ಪಕ್ಷದಲ್ಲಿದ್ದಂತಹ ಮಹಾರಥಿಗಳನ್ನು ನಾನು ಪರಿಚಯ ಮಾಡಿಕೊಟ್ಟೆ. ಯಾರ್ಯಾರು ಇದ್ದಾರೆ, ಅವರೆಲ್ಲ ಹೇಗೆ ರೆಡಿಯಾಗಿದ್ದಾರೆ ಅನ್ನೋದನ್ನು ನಾನು ತಿಳಿಸಿದೆ.
ಈಗ ನೌ ಐ ವಿಲ್ ಟೆಲ್ ಯು, ನಮ್ಮ ಕಡೆ ನಮ್ಮ ಪಕ್ಷದಲ್ಲೂ ಕೂಡ ಅದೇ ರೀತಿ ಬಹಳ ಪ್ರಸಿದ್ಧರಾದ ಪ್ರಖ್ಯಾತಿಯನ್ನು ಹೊಂದಿರುವಂತಹ ವಾರಿಯರ್ಸ್ಗಳು ಇದ್ದಾರೆ. ಅವರ ಹೆಸರುಗಳನ್ನು ಕೂಡ ನಾನೀಗ ನಿಮಗೆ ಹೇಳ್ತೀನಿ. ಬಟ್ ಒಂದೇ ಸಮ ದುರ್ಯೋಧನ ಈಸ್ ಟಾಕಿಂಗ್. ದ್ರೋಣಾಚಾರ್ಯ ಹಿ ವಾಸ್ ಸೈಲೆಂಟ್ ಆಲ್ ಥ್ರೂ. ಅವನು ತನ್ನ ಮೌನವನ್ನು ಮುರಿದೇ ಇಲ್ಲ. ದುರ್ಯೋಧನ ಏನೇನು ಹೇಳ್ತಾ ಇದ್ದಾನೆ ಅದೆಲ್ಲ ಅವನ ಕಿವಿಗೆ ಬೀಳ್ತಾ ಇದೆ ಅಷ್ಟೇ. ಹಿ ಈಸ್ ಜಸ್ಟ್ ಲಿಸ್ನಿಂಗ್. ದುರ್ಯೋಧನ ಏನೆಲ್ಲವನ್ನ ಮಾತನಾಡ್ತಾ ಇದ್ದಾನೆ ಅವೆಲ್ಲವನ್ನ ಅವನು ಗಮನಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ಹಿ ಈಸ್ ವೆರಿ ಮಚ್ ಸೈಲೆಂಟ್. ಸೊ ದುರ್ಯೋಧನ ಹೇಳ್ತಾ ಇದ್ದಾನೆ ಇಲ್ಲಿ, ಅಸ್ಮಾಕಂತು ವಿಶಿಷ್ಟ, ನಮ್ಮಲ್ಲೂ ಕೂಡ ಬಹಳ ಪ್ರಸಿದ್ಧರಾದ ವಾರಿಯರ್ಸ್ ಇದ್ದಾರೆ ಆಚಾರ್ಯ. ಏತಾನ್ ನಿಬೋಧ ದ್ವಿಜೋತ್ತಮ, ಯಾರ್ಯಾರು ಇದ್ದಾರೆ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳ್ತೀನಿ. ಅವಾಗ ಹಿ ಕಾಲ್ಸ್ ಹಿಮ್ ದ್ವಿಜೋತ್ತಮ. ಯಾರ್ಯಾರು ಇಲ್ಲಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಬ್ರಾಹ್ಮಣ ಶ್ರೇಷ್ಠ, ದ್ವಿಜೋತ್ತಮ, ಲಿಸನ್. ಸೊ ಹೀಗೆ ಬ್ರಾಹ್ಮಣ ಶ್ರೇಷ್ಠ ಅಂತ ಕರೆದಿರುವಂತಹದ್ದು ಇಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿ ದರ್ಪ ಆಫ್ ದುರ್ಯೋಧನ. ಯಾಕೆಂತಂದ್ರೆ ದ್ರೋಣಾಚಾರ್ಯ ಹಿ ಈಸ್ ಎ ಗುರು. ಅಂತಹ ಗುರುನ ಬ್ರಾಹ್ಮಣ ಶ್ರೇಷ್ಠ ಅಂತ ಕರೆದಿರುವಂತಹದ್ದು ಬೇರೆ ಸಂದರ್ಭ ಆಗಿದ್ರೆ ಇಟ್ ಈಸ್ ವೆರಿ ಫೈನ್. ಬಟ್ ಈ ಸಮಯದಲ್ಲಿ ದುರ್ಯೋಧನ ಬ್ಯಾಟಲ್ ಫೀಲ್ಡಲ್ಲಿ ಗುರು ದ್ರೋಣಾಚಾರ್ಯರನ್ನು ಕುರಿತು ದ್ವಿಜೋತ್ತಮ ಅಂತ ಹೇಳಿದ್ದಾನೆ. ಗುರು ಅಂತ ಅಂದಿದ್ರೆ ಸಾಕಾಗ್ತಾ ಇತ್ತೇನೋ, ಬಟ್ ಹಿ ಕಾಲ್ಡ್ ಹಿಮ್ ಬ್ರಾಹ್ಮಣ ಶ್ರೇಷ್ಠ. ದಿಸ್ ದ್ರೋಣಾಚಾರ್ಯ ಈಸ್ ಎ ಗುರು ಅಂಡ್ ಅಟ್ ದ ಸೇಮ್ ಟೈಮ್ ಹಿ ಈಸ್ ಎ ಬ್ರಾಹ್ಮಣ. ಸಿನ್ಸ್ ಹಿ ಈಸ್ ಎ ಗುರು, ಅವನು ಅನೇಕ ಶಿಷ್ಯರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾನೆ. ದಟ್ ಈಸ್ ಓಕೆ. ಅಂಡ್ ದಿಸ್ ದ್ರೋಣಾಚಾರ್ಯ ಹಿ ಈಸ್ ಎ ಗುರು ಅಂಡ್ ಆಲ್ಸೋ ಎ ಬ್ರಾಹ್ಮಣ. ಸೊ ಸಾಮಾನ್ಯವಾಗಿ ಬ್ರಾಹ್ಮಣರ ಬದುಕು ಹೇಗಿರುತ್ತೆ ಅಂತಂದರೆ, ಜನರಲಿ ಅವರ ಸಂಪಾದನೆ ಎನ್ನುವಂತಹದ್ದು ಏನಾಗಿದೆ ಅಂತಂದರೆ ಪಾಠ, ಪ್ರವಚನ, ಶಿಕ್ಷಣ ಇವುಗಳನ್ನು ಅವಲಂಬಿಸಿರುವಂತಹದ್ದು. ಯಾವಾಗ ಪಾಠ, ಪ್ರವಚನ, ಮತ್ತೊಬ್ಬರಿಗೆ ಶಿಕ್ಷಣ ಕೊಡುವಂತಹದ್ದು ಹೊಟ್ಟೆ ತುಂಬ್ತಾ ಇಲ್ಲ ಅಂತ ಅನ್ಸುತ್ತೆ, ಆಗ ಬ್ರಾಹ್ಮಣ ಹಿ ಕ್ಯಾನ್ ಡೂ ಪೌರೋಹಿತ್ಯ. ಸೊ ಪೌರೋಹಿತ್ಯದಿಂದಲೂ ಅವನು ಹೊಟ್ಟೆ ತುಂಬ್ತಾ ಇಲ್ಲ ಅಂತಂದಾಗ ದೆನ್ ಹಿ ಕ್ಯಾನ್ ಡೂ ಪೂಜೆ, ಪುನಸ್ಕಾರ, ಮತ್ತು ಒಂದು ಸೊಸೈಟಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಹೋಮ, ಹವನ ಇವುಗಳನ್ನು ನಡೆಸ್ಕೊಡ್ಬೇಕಾಗತ್ತೆ. ಸೊ ಜನರಲಿ ಒಬ್ಬ ಬ್ರಾಹ್ಮಣ ಅಂತಂದಾಗ ಹಿ ಈಸ್ ಅ ಯಾಚಕ. ಅವನ ವೃತ್ತಿ, ಅವನ ಧರ್ಮ, ಅವನ ಗುಣಗಳೇ ಆ ರೀತಿ ಇರುತ್ತೆ. ಸೊ ಆ್ಯಸ್ ಎ ಬ್ರಾಹ್ಮಣ ಅವನು ಮತ್ತೊಬ್ಬರಿಗೆ ಶಿಕ್ಷಣವನ್ನು ಕೊಡಬೇಕು, ಇಲ್ಲ ಅಂತಂದರೆ ಪಾಠ ಪ್ರವಚನ ಮಾಡಬೇಕು, ಇಲ್ಲ ಅಂತಂದರೆ ಪೌರೋಹಿತ್ಯ ಮಾಡಬೇಕು, ಅದು ಇಲ್ಲ ಅಂತಂದರೆ ಪೂಜೆ, ಪುನಸ್ಕಾರ, ಹೋಮ, ಹವನ ಇವುಗಳನ್ನು ನಡೆಸ್ಕೊಡ್ಬೇಕು. ಇಷ್ಟು ಬಿಟ್ಟು ಬ್ರಾಹ್ಮಣ ಇನ್ನೇನು ಮಾಡೋ ಹಾಗಿಲ್ಲ. ಯಾಕೆಂತಂದ್ರೆ ನೀನು ಮಾಡೋದಕ್ಕೆ ಆಗೋದು ಇಲ್ಲ. ಇಷ್ಟು ಬಿಟ್ಟರೆ ಒಬ್ಬ ಬ್ರಾಹ್ಮಣ ಮತ್ತೆ ಬೇರೆ ಇನ್ನೇನನ್ನೋ ಕಲಿತು ಇಲ್ಲ. ಸೊ ಅವನ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ ಅಂತಂದರೆ ಇವೆಲ್ಲವನ್ನ ಮಾಡುವ ಮೂಲಕ. ಅದು ಇಲ್ಲ ಅಂತಂದರೆ ಭಿಕ್ಷೆ, ಯಾಚಕ ವೃತ್ತಿ. ಸೊ ದಿಸ್ ಈಸ್ ಬ್ರಾಹ್ಮಣ. ಬಟ್ ಇಲ್ಲಿ ದಿಸ್ ದ್ರೋಣಾಚಾರ್ಯ ಈಸ್ ಎ ಗುರು ಅಂಡ್ ಬ್ರಾಹ್ಮಣ, ಅಂಡ್ ದಿಸ್ ಬ್ರಾಹ್ಮಣ ನೌ ಕೌರವರ ಪರವಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಇಲ್ಲಿಗೆ ಬಂದು ಸೇರಿದ್ದಾನೆ. ಬಟ್ ದುರ್ಯೋಧನ ಆಸ್ ಎ ಬ್ರಾಹ್ಮಣ ಹಿ ಹ್ಯಾಸ್ ಕಮ್ ಟು ದ ಬ್ಯಾಟಲ್ ಫೀಲ್ಡ್ ಅಂಡ್ ಹಿ ಈಸ್ ಫೈಟಿಂಗ್. ನನ್ನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವನನ್ನು ಹಿ ಈಸ್ ನಾಟ್ ಅಪ್ರಿಷಿಯೇಟಿಂಗ್. He is not appreciating the quality, special quality of ದ್ರೋಣಾಚಾರ್ಯ. ಯಾಕೆ ಅಂತಂದರೆ ಇಲ್ಲಿ ದುರ್ಯೋಧನನ ಪ್ರಕಾರ ಅವನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ ಈ ಸಂದರ್ಭವನ್ನು ಅಂತಂದರೆ, ಯುದ್ಧ ಅನ್ನುವಂತಹದ್ದು ಒಬ್ಬ ಕ್ಷತ್ರಿಯನಿಗೆ
ಪಾಲಿಸಬೇಕಾಗಿರುವಂತಹ ಒಂದು ಪರಮಧರ್ಮ ಅದು, ಕ್ಷಾತ್ರ ಧರ್ಮ ಅದು. ಸೊ ಯುದ್ಧ ಈಸ್ ಕ್ಷಾತ್ರ ಧರ್ಮ. ಯುದ್ಧ ಈಸ್ ನಾಟ್ ದಿ ಧರ್ಮ ಆಫ್ ಎ ಬ್ರಾಹ್ಮಣ. ಯುದ್ಧ ಅಂತ ಹೇಳಿದಾಗ ಅದು ಕ್ಷಾತ್ರ ಧರ್ಮ, ಬ್ರಾಹ್ಮಣನ ಧರ್ಮ ಅಲ್ಲ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಬಂದು ಅವ್ರನ್ನ ಹಂಗಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ನೀವು ಯುದ್ಧಕ್ಕೇನೋ ಬಂದಿದ್ದೀರಾ, ಬಟ್ ಯು ಆರ್ ಎ ಬ್ರಾಹ್ಮಣ. ಆಸ್ ಎ ಗುರು ನೀವು ಪಾಠ ಮಾಡಿದ್ದೀರಾ, ನೀವು ಅಷ್ಟಕ್ಕೆ ಸೀಮಿತ ಆಗಿರಬೇಕಾಗಿತ್ತು. ಬಟ್ ನೀವು ಯುದ್ಧಕ್ಕೆ ಬಂದಿದ್ದೀರಲ್ಲ, ಇಲ್ಲಿ ಎಷ್ಟರ ಮಟ್ಟಿಗೆ ನೀವು ನನ್ನ ಪರವಾಗಿ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂತೆ ಅವ್ರನ್ನ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾನೆ. ಬಿಕಾಸ್ ಹಿ ಹಸ್ ಗಾಟ್ ಎ ಡೌಟ್. ಸೊ ಅದರಿಂದ ಅವನನ್ನೇನು ಮಾಡಿದ್ದಾನೆ, ನಿನ್ನನ್ನು ಒಬ್ಬ ವೀರ ಅಂತ ನಾನು ಕನ್ಸಿಡರೇ ಮಾಡಿಲ್ಲ. ಯು ಆರ್ ಎ ಬ್ರಾಹ್ಮಣೋತ್ತಮ, ಯು ಆರ್ ಎ ಗುಡ್ ಬ್ರಾಹ್ಮಿನ್. ಗುಡ್ ಬ್ರಾಹ್ಮಿನ್ ಅಂತಂದರೆ ಅವನಿಗೆ ಯುದ್ಧದಲ್ಲಿ ಏನು ಕೆಲಸ ಇಲ್ಲ ಅಂತ ಅರ್ಥ. ಬಟ್ ದ್ರೋಣಾಚಾರ್ಯ he has come to the battlefield to fight against the ಪಾಂಡವಾಸ್. ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಆದ್ದರಿಂದ ಇಲ್ಲಿ ವಾರ್ ಫೀಲ್ಡಲ್ಲಿ ಒಬ್ಬ ಕೈಲಾಗದೇ ಇರೋವಂತಹವನು, ಧೈರ್ಯ ಇಲ್ಲದೆ ಇರೋವಂತಹವನು, ಶಕ್ತಿ ಇಲ್ಲದೆ ಇರೋವಂತಹವನು ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ ಹೆದರ್ಕೊಂಡ್ಬಿಟ್ಟಿದ್ದಾನೆ ದುರ್ಯೋಧನ. ಅವನಿಗೆ ಗೊತ್ತಾಗ್ತದೆ ನನ್ನ ಕೈನಲ್ಲಿ ಏನೂ ಸಾಧ್ಯವಿಲ್ಲ, ಭೀಮ ಅರ್ಜುನನಿಗೆ ಕಂಪೇರ್ ಮಾಡಿದ್ರೆ ನಾನು ಅಷ್ಟು ಸ್ಟ್ರಾಂಗ್ ಅಲ್ಲ. ಮತ್ತು ಇಲ್ಲಿ ನೋಡಿದ್ದಾನೆ ಪಾಂಡವರ ಸೈನ್ಯವನ್ನ, ಯಾವೆಲ್ಲ ಮಹಾರಥಿಗಳು ಬಂದು ಸೇರಿದ್ದಾರೆ. ಅಂಡ್ ಪಾಂಡವರ ಸೈನ್ಯವನ್ನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಜ್ಜಾಗಿ ನಿಂತಿರುವಂತಹವನು ದೃಷ್ಟದ್ಯುಮ್ನ. ದರ್ ಈಸ್ ಸೌಭದ್ರ, ದಟ್ ಮೀನ್ಸ್ ಅಭಿಮನ್ಯು ಈಸ್ ದೇರ್, ಅಂಡ್ Draupadi, all the 5 sons of the Draupadi, they are there. And all of them are great warriors. ಸೊ ಇವರುಗಳ ಮಧ್ಯದಲ್ಲಿ ಇವರ ಶಕ್ತಿಯನ್ನು ಕಂಪೇರ್ ಮಾಡಿ ಇಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ದ್ರೋಣಾಚಾರ್ಯ ಇಲ್ಲಿ ಬಂದು ನಿಂತಿದ್ದಾನೆ, ಯುದ್ಧದಲ್ಲಿ ನನ್ನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂದಿದ್ದಾನಲ್ಲ, ಇವನು ಎಷ್ಟರ ಮಟ್ಟಿಗೆ ನನ್ನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇದೆ ಅಂತ ಹೇಳಿ ಒಬ್ಬ ಗುರುವಿನ ಮೇಲೆ ಅವನಿಗೆ ನಂಬಿಕೆನೇ ಬಂದಿಲ್ಲ, ವಿಶ್ವಾಸ ಬಂದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ದುರ್ಯೋಧನ ಹಿ ಈಸ್ ಬಿಹೇವಿಂಗ್ ನಾಯಕ ಮಮ ಸೈನ್ಯಸ್ಯ. ನಮ್ಮ ಸೈನ್ಯದಲ್ಲಿಯೂ ಕೂಡ ಕೆಲವು ಮುಖ್ಯರಾದ ಸೇನಾಧಿಪತಿಗಳಿದ್ದಾರೆ. ಸಂಜ್ಞಾರ್ಥಂ, ಅವರೆಲ್ಲ ನಿನ್ನ ಗಮನಕ್ಕೆ ಬರಲಿ ಅಂತ ಹೇಳಿ ನಿನ್ನ ತಿಳುವಳಿಕೆಗಾಗಿ ಆ ಎಲ್ಲರನ್ನ ತಾನ್, ಆ ಪ್ರಸಿದ್ಧರಾದ ಪ್ರಖ್ಯಾತರಾದ ಆ ಸೈನಿಕರುಗಳನ್ನ, ಮಹಾರಥಿಗಳನ್ನು ತಾನ್ ಬ್ರವೀಮೀತೆ, ಅವರುಗಳ ಹೆಸರನ್ನ ನಾನು ನಿನಗೆ ಹೇಳ್ತೀನಿ ಅಂತಂದರೆ ಅವರುಗಳೆಲ್ಲ ಇದ್ದಾರೆ ಇಲ್ಲಿ, ನೀ ಏನು ಮಹಾ ಅನ್ನೋ ರೀತಿಯಲ್ಲೂ ಕೂಡ ಇವನನ್ನು ಹಂಗಿಸ್ತಾ ಇದ್ದೇನೆ. ದಟ್ಸ್ ವೈ ಹಿ ಕಾಲ್ಡ್ ಹಿಮ್ ದ್ವಿಜೋತ್ತಮ. ಸೊ ದುರ್ಯೋಧನನ ಮನಸ್ಸಿನಲ್ಲಿ ಬಹಳ ದೊಡ್ಡ ಗೊಂದಲ ಉಂಟಾಗಿದೆ. ಬಿಕಾಸ್ ಆಫ್ ದಿಸ್ ಫಿಯರ್, ಹೆದರಿಕೆಯಿಂದ ಬೇಡದ ಅನೇಕ ಮಾತುಗಳನ್ನು ಆಡ್ತಾ ಇದ್ದಾನೆ. ಆ ಮಾತುಗಳು ಬಿಕಾಸ್ ಆಫ್ ದಿ ಥಾಟ್ಸ್ ವಿಚ್ ಹಿ ಹ್ಯಾಸ್ ಎಂಟರ್ಟೈನ್ಡ್ ಇನ್ ಹಿಸ್ ಮೈಂಡ್. ಅಗೇನ್ ದೋಸ್ ಥಾಟ್ಸ್ ಆರ್ ಬಿಕಾಸ್ ಆಫ್ ದಿ ಫಿಯರ್ ಆಫ್ ದುರ್ಯೋಧನ. ಸೊ ಹೀಗೆ ಬೇಡದ ಮಾತುಗಳನ್ನಾಡಿ ಗುರು ದ್ರೋಣರನ್ನ ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ದಾನೆ. ಸೊ ನಾನು ಇಂಥ ತಪ್ಪು ಮಾಡಿದ್ದೀನಿ ಅನ್ನುವಂತಹದ್ದು ದುರ್ಯೋಧನಿಗೆ ಗೊತ್ತಾಗಿದೆ. ನಾನು ಗುರು ದ್ರೋಣರನ್ನ ಬಹಳ ಕಟುವಾದ ಮಾತುಗಳಲ್ಲಿ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ನಾನು ಬಿಹೇವ್ ಮಾಡಿದ್ದೀನಿ ಅನ್ನುವಂತಹದ್ದು ದುರ್ಯೋಧನನಿಗೆ ಗೊತ್ತಾಗಿದೆ. ಸೊ ಬಹುಶಃ ನಾನು ತಪ್ಪು ಮಾಡಿದ್ದೀನೇನೋ ಅಂತ ಅವನಿಗನ್ನಿಸಿ ಈಗ ಹೇಗಾದರೂ ಮಾಡಿ ಮತ್ತೆ ಗುರು ದ್ರೋಣರನ್ನ ಒಂದು ಸ್ವಲ್ಪ ಆನಂದ ಪಡಿಸಬೇಕು. ಸೊ ಗುರು ದ್ರೋಣ ಏನಾರು ಸ್ವಲ್ಪ ಸಂತೋಷದಿಂದ ಇದ್ದಾರೆ ಅಂತಂದರೆ ಅವರಲ್ಲಿ ಒಂದು ರೀತಿಯ ಚೇತರಿಕೆ ಉಂಟಾಗುತ್ತೆ. ಸೊ ಹಿ ಬಿಕಮ್ಸ್ ಅಲರ್ಟ್ ದ್ರೋಣ.
ಸೊ ಅವರು ಅಲರ್ಟ್ ಆಗಿದ್ದಾರೆ ಅನ್ನುವಂತಹದ್ದು ನನಗೆ ಗೊತ್ತಾದರೆ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ, ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ತನ್ನನ್ನು ತಾನು ಸಮಾಧಾನ ಪಡಿಸ್ಕೋಬೇಕು ಅಂತ ಹೇಳಿ ಗುರು ದ್ರೋಣರ ಬಳಿಗೆ ಬಂದು ಸ್ವಲ್ಪ ಅವರಿಗೆ ಉತ್ಸಾಹ ಆಗಬೇಕು ಅಂತ ಹೇಳಿ ತನ್ನ ಸೈನ್ಯದಲ್ಲಿರುವಂತಹ ಮಹಾರಥಿಗಳನ್ನು ಕೂಡ ನಾನು ನಿಮಗೆ ಈಗ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಅವರಿಗೆ ನಮ್ಮ ಸೈನ್ಯದಲ್ಲೂ ಇಂತಹವರಿದ್ದಾರೆ ಅಂತ ಹೇಳಿದಾಗ ಅವರಿಂದ ಏನಾದರೂ ಒಂದು ರೀತಿಯ ಉತ್ತೇಜಿತವಾದಂತಹ ಮಾತುಗಳು ಬರುತ್ತಾ, ನನಗೆ ಸಪೋರ್ಟ್ ಆಗಿ ಅವರು ಮಾತನಾಡ್ತಾರಾ? ಸೊ ನನಗೆ ಖುಷಿಯಾಗೋ ಹಾಗೆ ಅವರು ಮಾತುಗಳು ಏನಾದ್ರು ನನಗೆ ಸಪೋರ್ಟ್ ಆಗೋ ಹಾಗೆ ಮಾತನಾಡಿದ್ರೆ ಬಹುಶಃ ನನಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಹೀಗೆ ಗುರು ದ್ರೋಣರ ಬಳಿಗೆ ಅವನು ಬಂದಿದ್ದಾನೆ. ಬಟ್ ಇಷ್ಟೆಲ್ಲ ಇವನು ಈ ಥರ ಎಲ್ಲ ಸರ್ಕಸ್ ಮಾಡ್ತಾ ಇದ್ರು ಕೂಡ ಗುರು ದ್ರೋಣಾಚಾರ್ಯ ಒಂದು ಸ್ವಲ್ಪವೂ ಬೇರೆ ರೀತಿ ರಿಯಾಕ್ಟ್ ಮಾಡದೆ ಮೌನವಾಗಿಯೇ ಎಲ್ಲವನ್ನ ಕೇಳಿಸ್ಕೊತಾ ಇರ್ತಾರೆ. ಸೊ ಈಗ ಮತ್ತೆ ಏನಾದರೂ ಮಾತಾಡಬೇಕು ಅಂತಂದರೆ ನನ್ನ ಸೈನ್ಯದಲ್ಲಿ ಇರುವಂತಹ ಪ್ರಮುಖ ಪರಾಕ್ರಮಿಗಳನ್ನು ನಾನೇ ಅವ್ರಿಗೆ ಹೇಳಿ ಅವ್ರನ್ನ ಖುಷಿ ಪಡಿಸ್ತೀನಿ ಅಂತ ಹೇಳಿ ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನಿಗೆ ಮಾತ್ರ ಮತಿಭ್ರಮಣೆ ಆಗಿದೆ ಅನ್ನೋಂತಹದ್ದು ನಾವು ತಿಳ್ಕೊಂಡಿರ್ತೀವಿ. ಇನ್ಫ್ಯಾಕ್ಟ್ ಅರ್ಜುನನಿಗೆ ಹೇಗೆ ಒಂದು ರೀತಿಯ ಮತಿಭ್ರಮಣೆ ಉಂಟಾಯಿತೋ ಎಕ್ಸಾಕ್ಟ್ಲಿ ಲೈಕ್ ದಟ್ ದುರ್ಯೋಧನ ಕೂಡ ಪಾಂಡವರ ಸೈನ್ಯವನ್ನು ನೋಡಿದಾಗ ಅವನಲ್ಲೂ ಕೂಡ ಒಂದು ರೀತಿಯ ಅವನ ಬುದ್ಧಿಯಲ್ಲೂ ಕೂಡ ಒಂದು ರೀತಿಯ ದೋಷ ಉಂಟಾಯಿತು. ಬಟ್ ಬಿಟ್ವೀನ್ ಅರ್ಜುನ ಆ್ಯಂಡ್ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ತನ್ನಲ್ಲಿ ಒಂದು ಉತ್ಸಾಹ ಕಳ್ಕೊಂಡು ನನಗೆ ಹೆದರಿಕೆ ಆದಾಗ ಅದನ್ನು ಬೇರೆಯವ್ರ ಮೇಲೆ ಒಂದು ಗರ್ವದಿಂದ ತೋರಿಸ್ತಾ ಇದ್ದಾನೆ. ಬಟ್ ಇಲ್ಲಿ ಅರ್ಜುನ ಮಾಡಿದ್ದೇನು ಅಂತಂದರೆ ತನ್ನ ಬುದ್ಧಿಗೆ ದೋಷ ಬಂದಾಗ ಸ್ಟ್ರೈಟ್ ಅವೇ ಹಿ ವೆಂಟ್ ಟು ಕೃಷ್ಣ ಅಂಡ್ ಸೆಡ್ ಐ ವಿಲ್ ನಾಟ್ ಫೈಟ್. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದುರ್ಯೋಧನ ಅಂಡ್ ಅರ್ಜುನ. ಬೋತ್ ಆಫ್ ದೆಮ್ ವರ್ ಡಿಪ್ರೆಸ್ಡ್. ಸೈನ್ಯವನ್ನು ನೋಡಿ ಯುದ್ಧ ಭೂಮಿನಲ್ಲಿ ಇಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಶಾಕ್ ಆಗಿದೆ ಇಬ್ಬರಿಗೂ. ಬಟ್ ಇಲ್ಲಿ ದುರ್ಯೋಧನನ ಶಾಕು ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅವನು. ಸೊ ಹಿಯರ್ ಈವನ್ ದುರ್ಯೋಧನ ಈಸ್ ಆಲ್ಸೋ ಮೆಂಟಲಿ ಡಿಸ್ಟರ್ಬ್ಡ್. ಮತ್ತು ಅವನಿಗೆ ಗೊತ್ತಾಗ್ತಾ ಇದೆ, ನಾನು ಅನೇಕ ಪಾಪದ ಕೆಲಸಗಳನ್ನು ಈಗಾಗಲೇ ಮಾಡಿದ್ದೀನಿ, ತುಂಬ ಪಾಪದ ಕರ್ಮಗಳನ್ನು ನಾನು ಮಾಡಿರೋನು. ಸೊ ಈ ಕರ್ಮಗಳಿಂದ ಅವನು ಸಂಪೂರ್ಣವಾಗಿ ತನ್ನ ನೈತಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾನೆ ಅವನು. ಅದೆಲ್ಲ ಅವನಿಗೆ ಅರಿವಾಗ್ತದೆ. ಸೊ ಈ ಎಲ್ಲ ಕಾರಣಗಳು ಒಟ್ಟಿಗೆ ಸೇರಿ ಅವನ ಮಾತಿನಲ್ಲಿ ವಿವೇಕ ಅನ್ನುವಂತಹದ್ದಿಲ್ಲದೆ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ಕೂಡ ನಾವು ದುರ್ಯೋಧನನ ನಡತೆಯನ್ನು ನಾವು ಗಮನಿಸಿದ್ರೆ ಗುರು ದ್ರೋಣಾಚಾರ್ಯರನ್ನು ಯುದ್ಧ ಭೂಮಿಯಲ್ಲಿ ದ್ವಿಜೋತ್ತಮ ಅಂತ ಕರೀತಾ ಇದ್ದಾನೆ. ಒಂದು ಯಾಗಶಾಲೆಯಲ್ಲಿ ಕರೀಬಹುದು, ಅಥವಾ ಆಶ್ರಮದಲ್ಲಿ ಕರೀಬಹುದು, ಗುರುಕುಲದಲ್ಲಿ ದ್ವಿಜೋತ್ತಮ ಅಂತ ಕರೀಬಹುದು. ಅವಾಗೆಲ್ಲ ಅದು ಸೂಟ್ ಆಗುತ್ತೆ. ಬಟ್ ನಿನ್ನ ಪರವಾಗಿ ನಾನು ಯುದ್ಧ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದಾಗ ಅಂತಹವನನ್ನು ಇವನು ದ್ವಿಜೋತ್ತಮ ಅಂತ ಹೇಳಿ ಅಪಹಾಸ್ಯ ಮಾಡಿರುವಂತಹದ್ದು. ಸೊ ಬೇರೆ ಯಾವುದೇ ಸಂದರ್ಭ ಆಗಿದ್ರೂ ಕೂಡ ಯಾರೇ ಆಗಲಿ ಒಬ್ಬ ಬ್ರಾಹ್ಮಣನನ್ನು ದ್ವಿಜೋತ್ತಮ ಅಂತಂದರೆ ಅವನು ಬಹಳ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾನೆ ಅನ್ನುವ ಅರ್ಥವನ್ನೇ ಕೊಡುತ್ತೆ. ಬಟ್ ಇಲ್ಲಿ ದುರ್ಯೋಧನ ಉಪಯೋಗಿಸಿರುವಂತಹ ಈ ಒಂದು ದ್ವಿಜೋತ್ತಮ ಅನ್ನುವಂತಹ ಪದ ಮತ್ತು ಈ ಒಂದು ಸಂದರ್ಭ ಅದಕ್ಕೆ ತದ್ವಿರುದ್ಧವಾಗಿ ಅರ್ಥವನ್ನು ಕೊಟ್ಟಿದೆ. ಸೊ ದುರ್ಯೋಧನನ ಈ ಒಂದು ನುಡಿಯ ಹಿಂದೆ ಇರುವಂತಹ ಕುಟುಕುತನ, ವ್ಯಂಗ್ಯ ಅದು ಎದ್ದು ಕಾಣಿಸುತ್ತೆ. ಆಧ್ಯಾತ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ಬೆಳವಣಿಗೆಯ ದೃಷ್ಟಿಯಿಂದ ಬ್ರಾಹ್ಮಣನನ್ನ ದ್ವಿಜ ಅಂತ ಕರೆದಾಗ ಅದು ಬಹಳ ಉತ್ತಮವಾದ ಅರ್ಥವನ್ನು ಕೊಡುತ್ತೆ. ಬೇಸಿಕಲಿ ದ್ವಿಜ ಅಂತ ಹೇಳಿದ್ರೆ 2 ಬಾರಿ ಜನಿಸಿದವನು ಅನ್ನೋ ಅರ್ಥ ಕೊಡುತ್ತೆ. ಶಾಸ್ತ್ರ ಕೂಡ ಇದಕ್ಕೆ ಸಮ್ಮತ ಇದೆ. ಶಾಸ್ತ್ರದಲ್ಲೂ ಕೂಡ ಒಬ್ಬ ಬ್ರಾಹ್ಮಣನನ್ನು ದ್ವಿಜ ಅಂತ ಕರೆಯುವುದರ ಹಿಂದೆ ಇರುವಂತಹ ಅರ್ಥ ಸಮ್ಮತವನ್ನು ಕೊಡುತ್ತೆ. ಸೊ ತಾಯಿಯ ಗರ್ಭದಿಂದ ಹುಟ್ಟಿ ಹೊರಪ್ರಪಂಚಕ್ಕೆ ಬಂದಾಗ ಅವನಿಗೆ ಅದು ಮನುಷ್ಯ ರೂಪ ಇದ್ದರೂ ಕೂಡ ಅವನಲ್ಲಿ ಬಿಕಾಸ್ ಆಫ್ ದಿ ಅವಿದ್ಯೆ ಅದು ಪಶುವಿನ ಗುಣನೇ ಅವನಲ್ಲಿ ಇರುತ್ತೆ.
ಸೊ ಅವನು ಬೆಳೀತಾ ಬೆಳೀತಾ ಬ್ರಾಹ್ಮಣನಾಗಿ ಬದಲಾಗಬೇಕು. ಸೊ ತಾಯಿಯ ಗರ್ಭದಿಂದ ಹೊರಬಂದಾಗ ದಟ್ ಈಸ್ ಒಂದು ಜನ್ಮ, ದಟ್ ಈಸ್ ದ ಫಸ್ಟ್ ಜನ್ಮ. ಆ ನಂತರದಲ್ಲಿ ಒಬ್ಬ ಗುರುವಿನ ಬಳಿ ಬಂದು ಅಧ್ಯಯನ, ಪಾಠ, ಪ್ರವಚನ, ಚಿಂತನೆ ಇಂತಹ ಅನೇಕ ಧಾರ್ಮಿಕ ಆಚರಣೆಗಳ ಕಾರಣದಿಂದ ಹಿ ವಿಲ್ ಬಿ ಮಚ್ ಡಿಸಿಪ್ಲಿನ್ಡ್. ಅಂತಹವನನ್ನು ಸುಸಂಸ್ಕೃತ ಅಂತ ಕರೀತಾರೆ. ದಿಸ್ ಸುಸಂಸ್ಕೃತ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ಸೊ ದ್ವಿಜ ಅಂತಂದ್ರೆ ಹೀಗೆ 2 ಸಲ ಜನ್ಮ ಪಡ್ಕೊಂಡಿರೋನು ಅನ್ನೋ ಒಂದು ಅರ್ಥ. ಬಟ್ ಇಲ್ಲಿ ದಿ ಅನಾಲಿಸಿಸ್ ಆಫ್ ದುರ್ಯೋಧನ calling Dronacharya as Dvijottama is totally different, because basically by birth Drona is a Brahmana. ಸೊ ಬ್ರಾಹ್ಮಣ ಅಂತಂದಾಗ ಸಾಮಾನ್ಯವಾಗಿ ಅಲ್ಲಿ ಇರುವಂತಹ ಒಂದು ಗುಣದ ಪ್ರಭಾವದ ಕಾರಣ ಕೂಡ ಅವನ ಮೇಲೆ ಸಾಕಷ್ಟು ಒಂದು ಪ್ರಭಾವ ಬೀರಿರುತ್ತೆ. ಸೊ ಅಲ್ಲಿ ಹೆಚ್ಚು ಸತ್ವಗುಣನೇ ಇರೋದರಿಂದ ಬ್ರಾಹ್ಮಣ ಅಂತಂದಾಗ ಅವನದೊಂದು ರೀತಿಯ ಮೃದು ಹೃದಯಿ. ಸೊ ಇಲ್ಲಿ ಯುದ್ಧ ಭೂಮಿನಲ್ಲಿ ದುರ್ಯೋಧನ ಶತ್ರು ಸೈನ್ಯವನ್ನು ನೋಡ್ತಾನೆ. ಆಗ ಅಲ್ಲಿ ಅನೇಕ ಅವನ ಸ್ನೇಹಿತರುಗಳೇ ಅವನಿಗೆ ಶತ್ರುವಾಗಿ ಕಂಡು ಬಂದಿರ್ತಾರೆ. ಅಂಡ್ ಪಾಂಡವಾಸ್ ಅವರೆಲ್ಲ ಸಹೋದರರೇ ಆಗಿದ್ರು ಕೂಡ ಈ ಸಂದರ್ಭದಲ್ಲಿ, ಯುದ್ಧದ ಈ ಸಂದರ್ಭದಲ್ಲಿ ಪಾಂಡವರು ಕೂಡ ಅವನಿಗೆ ಶತ್ರುಗಳು. ಇಲ್ಲಿ ದ್ರೋಣಾಚಾರ್ಯ ಕೌರವರ ಸೇನೆಯ ಪರವಾಗಿ ನಿಂತು ಪಾಂಡವರ ವಿರುದ್ಧವನ್ನಾಗಿ ಯುದ್ಧವನ್ನು ಮಾಡ್ತಾ ಇದ್ದೇನೆ ಅಂತಂದಾಗ ಇಲ್ಲಿ ದುರ್ಯೋಧನ ಏನು ಅರ್ಥ ಮಾಡ್ಕೊಂಡಿದ್ದಾನೆ ಅಂತಂದರೆ, ದಿಸ್ ದ್ರೋಣಾಚಾರ್ಯ ಬೇಸಿಕಲಿ ಹಿ ಈಸ್ ಎ ಸಾಫ್ಟ್ ಪರ್ಸನ್. ಎ ಸಾಫ್ಟ್ ಪರ್ಸನ್ ಕೆನಾಟ್ ಫೈಟ್ ಪ್ರಾಪರ್ಲಿ. ಸೊ ಆಚಾರ್ಯ ದ್ರೋಣರು ವೀರಾವೇಶದಿಂದ ಫೈಟ್ ಮಾಡ್ತಾರೋ ಅಥವಾ ಅವ್ರದ್ದು ಸಾಫ್ಟ್ ಕಾರ್ನರ್ ಅಂತ ಹೇಳಿ, ಮೃದು ಹೃದಯ ಅಂತ ಹೇಳಿ ಶತ್ರುಗಳನ್ನು ಅವರು ಕ್ಷಮಿಸ್ಬಿಡ್ತಾರೋ ಏನೋ. ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಅವರ ಶತ್ರುಗಳು ಯಾರು ಅಂತಂದರೆ ದೃಷ್ಟದ್ಯುಮ್ನು, ಹಿ ಈಸ್ ಎ ಸ್ಟೂಡೆಂಟ್, ದ್ರೋಣರ ಸ್ಟೂಡೆಂಟ್. ಅಗೇನ್ ಪಾಂಡವಾಸ್ ಇನ್ಕ್ಲೂಡಿಂಗ್ ಅರ್ಜುನ, ಅವರೆಲ್ಲ ಬಹಳ ಪ್ರಿಯವಾದ ಶಿಷ್ಯರುಗಳು ದ್ರೋಣರಿಗೆ. ಸೊ ಯುದ್ಧ ಭೂಮಿಯಲ್ಲೇನೋ ಇವರು ಬಂದಿದ್ದಾರೆ ದ್ರೋಣಾಚಾರ್ಯರು ಯುದ್ಧ ಮಾಡ್ತೀನಿ ಅಂತ. ಬಟ್ ಬೇಸಿಕಲಿ ಹಿ ಈಸ್ ಎ ಬ್ರಾಹ್ಮಣ ಅಂಡ್ ಅವರಲ್ಲಿ ಸತ್ವಗುಣದ ಪ್ರಭಾವನೆ ಹೆಚ್ಚಿರೋದ್ರಿಂದ ಅವರಲ್ಲಿ ಒಬ್ಬ ಕ್ಷಾತ್ರನಲ್ಲಿರುವಂತಹ ಒಂದು ಕಾಠಿಣ್ಯತೆ ಅವರ ಹೃದಯದಲ್ಲಿ ಇಲ್ಲದ ಕಾರಣದಿಂದ ಶತ್ರುಗಳನ್ನು ನೋಡಿದ ನಂತರ ಕೂಡ ಬಿಕಾಸ್ ಆಫ್ ದಿ ಮೃದು ಹೃದಯ ದ್ರೋಣಾಚಾರ್ಯರು ಶತ್ರು ಸೈನ್ಯದಲ್ಲಿರುವಂತಹ ದೃಷ್ಟದ್ಯುಮ್ನನ್ನ ಅಥವಾ ಪಾಂಡವರನ್ನ ಕ್ಷಮಿಸುವಂತೆ ವೀರಾವೇಶದಿಂದ ಹೋರಾಡದೆ ಇರಬಹುದು. ಆಕ್ಚುಲ್ ಆಗಿ ಫೈಟ್ ಮಾಡುವಂತಹ ಕೆಪಾಸಿಟಿ ಈಸ್ ದೇರ್ ವಿತ್ ದ್ರೋಣಾಚಾರ್ಯ. ಬಟ್ ಫೈಟ್ ಮಾಡಬೇಕಾಗಿರೋದು ಯಾರ ವಿರುದ್ಧ? ಪಾಂಡವರ ವಿರುದ್ಧ, ಅವರ ಶಿಷ್ಯರ ವಿರುದ್ಧವೇ ಅವರು ಫೈಟ್ ಮಾಡಬೇಕಾಗಿದೆ. ಅಂಡ್ ಹಿ ಈಸ್ ನಾಟ್ ಎ ಕ್ಷತ್ರಿಯ, ಹಿ ಈಸ್ ಎ ಬ್ರಾಹ್ಮಣ. ಸೊ ಬ್ರಾಹ್ಮಣ ಅಷ್ಟು ಗಟ್ಟಿಯಾಗಿ ನಿಂತು ಯುದ್ಧವನ್ನು ಮಾಡೋದಕ್ಕೆ ಆಗೋದಿಲ್ಲ. ಅವನದು ಬಹಳ ಮೃದುವಾದ ಹೃದಯ. ಸೊ ದೀಸ್ ಆರ್ ಆಲ್ ದಿ ಅನಾಲಿಸಿಸ್ ಆಫ್ ದಿ ದುರ್ಯೋಧನ ಅಬೌಟ್ ದ್ರೋಣಾಚಾರ್ಯ. So this is how he judges his Guru Drona and he calls him Dvijottama. ಅಂದರೆ ಇಟ್ಸ್ ಅ ವಾರ್ನಿಂಗ್. ಈ ಯುದ್ಧ ಭೂಮಿಯಲ್ಲಿ ನೀನು ನಿನ್ನ ಬ್ರಾಹ್ಮಣತನವನ್ನು ತೋರಿಸಬೇಡ, ಅದನ್ನು ಹೇಳುವಂತಹ ಪ್ರಯತ್ನ ದುರ್ಯೋಧನ. ಹಾಗಾಗಿ ದ್ರೋಣಾಚಾರ್ಯರನ್ನ ದ್ವಿಜೋತ್ತಮ ಅಂತ ಕರೆದಿದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.